ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ನೀಟ್ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಹಾಗೂ ಇತರ ಪರೀಕ್ಷೆಗಳ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಆಕ್ರೋಶದ ಕಿಚ್ಚು ಅನ್ನೋದು ಹೆಚ್ಚಾಗಿದೆ. ಇದೆಲ್ಲದರ ನಡುವೆ ನೀವು ಗಮನಿಸ್ತಾ ಇದ್ದೀರಿ ದೆಹಲಿಯಲ್ಲಿ ಯಾವ ರೀತಿ ಆಕ್ರೋಶ ಅನ್ನೋದು ಭುಗಿಲೆದ್ದಿದೆ ಅಂತ. ಮಾತಾಡಬೇಕಾಗಿದ್ದಂತಹ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಲ್ಲ ಅನ್ನುವಂತಹ ಕೆಲವೊಂದು ಬೆಳವಣಿಗೆಗಳ ನಡುವೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾತಾಡಿದ್ದಾರೆ. ದೇಶದ ಯುವ ಶಕ್ತಿ, ದೇಶದ ಭವಿಷ್ಯ, ದೇಶದ ವಿದ್ಯಾರ್ಥಿಗಳ ತಂಟೆಗೆ ಯಾರಾದರೂ ಬಂದರೆ ಅವರನ್ನು ಸುಮ್ಮನೆ ಬಿಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ದೇಶದ ಪ್ರಧಾನಿ ನರೇಂದ್ರ ಮೋದಿ ರವಾನೆ ಮಾಡಿದ್ದಾರೆ. ಇದರ ಬಗ್ಗೆ ಸ್ವತಃ ಕಿರಣ್ ರಿಜಿಜು ಅವರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದು ಒಂದು ಭಾಗ. ಮಗದೊಂದು ಕಡೆ ಉಪವಾಸ ಸತ್ಯಾಗ್ರಹ, ಪ್ರತಿಭಟನೆ, ಧರಣಿ, ಕಲ್ಲು ತೂರಾಟ, ಆರೋಪ ಪ್ರತ್ಯಾರೋಪ ಇದೂ ಕೂಡ ನಿರಂತರವಾಗಿ ನಡೀತಾ ಇದೆ. ಅದು ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ ಅಂದರೆ ಕೇವಲ ದೇಶದ ರಾಜಧಾನಿ ದೆಹಲಿಗೆ ಮಾತ್ರ ಸೀಮಿತ ಆಗಿಲ್ಲ, ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಹಂತ ಹಂತವಾಗಿ ವ್ಯಾಪಿಸ್ತಾ ಇದೆ. ಹಾಗಾದರೆ ಈ ಒಂದು ಸಮಸ್ಯೆಗೆ ಪರಿಹಾರ ಏನು? ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಬೇಕು ಅಂತ ಪ್ರತಿಭಟಿಸ್ತಾ ಇರೋರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾತಾಡಿರುವಂಥ ವಿಚಾರ ಎಸ್ ಅಥವಾ ನೋ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಡಬೇಕಲ್ಲ, ಅದನ್ನು ಕೊಡ್ತಿದ್ದಾರಾ ಅಥವಾ ನಮಗಿದು ಸಮಾಧಾನ ಆಗ್ತಾ ಇಲ್ಲ, ನಮಗೆ ಇನ್ನೂ ಹೆಚ್ಚಿನ ಕ್ರಮ ಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಮತ್ತೊಂದು ವಿಚಾರ ಕೂಡ ಹೊರಗೆ ಬಂದಿದೆ. ಏನದು? ಇವತ್ತು ಪ್ರತಿಭಟನೆ ಜೆನ್ಯೂನ್ ಆಗಿ ಮಾಡ್ತಾ ಇದ್ರೆ ಅದನ್ನು ಖಂಡಿತ ನಾವು ಸ್ವಾಗತಿಸ್ತೀವಿ. ಯಾಕಂದರೆ ದೇಶದ ಪ್ರತಿಯೊಬ್ಬ ಪ್ರಜೆ ವಿದ್ಯಾರ್ಥಿಗೆ ಕೇಳುವಂಥ ಹಕ್ಕಿದೆ, ಅದನ್ನು ಕೇಳ್ತಾರೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರ ಬಗ್ಗೆ ಯಾವ ರೀತಿ ಉತ್ತರ ಕೊಡಬೇಕು ಸಮಂಜಸವಾಗಿ ಕೊಡ್ತೀವಿ. ಆದರೆ ಇದರ ಹಿಂದೆ ಷಡ್ಯಂತ್ರ ಇದೆ, ಅಜೆಂಡಾ ಇದೆ. ಆ ಪಿತೂರಿಯನ್ನು ಮಾಡ್ತಿರೋರು ಯಾರು ಅನ್ನುವಂಥ ಪ್ರಶ್ನೆಯನ್ನು NDA BJP ನಾಯಕರು ಕೇಳ್ತಾ ಇದ್ದಾರೆ. ಹಾಗಾದರೆ ಆ ಅಜೆಂಡಾ ಏನು, ಆ ಷಡ್ಯಂತ್ರ ಏನು, ಯಾರೇನು ಮಾಡೋದಕ್ಕೆ ಹೊರಟಿದ್ದಾರೆ, ಈ ಆಯಾಮದಲ್ಲೂ ಕೂಡ ಇವತ್ತು ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಂದು ಪ್ರಮುಖ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ದೇಶದ ಶಿಕ್ಷಣ ವ್ಯವಸ್ಥೆ ಹಾಳಾಗೋದಕ್ಕೆ ಪ್ರಮುಖ ಕಾರಣ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಂತ ನೇರವಾಗಿ ಹೇಳಿದ್ದಾರೆ. ಈ ಆಯಾಮದಲ್ಲೂ ಕೂಡ ನಾವು ಮಾತಾಡಲೇಬೇಕಾಗಿದೆ. ಯಾಕಂದರೆ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಇದು. ದೇಶದಾದ್ಯಂತ ವ್ಯಾಪಿಸಿಬಿಟ್ಟಿದೆ ನೀಟ್ ಅಕ್ರಮದ ಈ ಕಿಚ್ಚು. ಪ್ರತಿ ರಾಜ್ಯದಲ್ಲೂ ಕೂಡ ತೀವ್ರಗೊಂಡಿದೆ ಹೋರಾಟ. ದೇಶದ ಹಲವೆಡೆ BJP ಕಾಂಗ್ರೆಸ್ನ ಮಧ್ಯೆ ಜಟಾಪಟಿ ಮುಂದುವರಿತಾನೇ ಇದೆ. ನೀಟ್ ವಿಚಾರ ತಾರಕಕ್ಕೇರಿದ ಆರೋಪ ಪ್ರತ್ಯಾರೋಪಗಳು ಕೂಡ ಹೆಚ್ಚಾಗಿದೆ. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ದಾರೆ. ಅಫ್ಕೋರ್ಸ್ ಮೌನ ವ್ರತವನ್ನು ತ್ಯಜಿಸಿ ಈಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನದು? ಯುವಕರ ಭವಿಷ್ಯಕ್ಕೆ ಧಕ್ಕೆ ತಂದವರನ್ನು ಬಿಡೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈಗೇನು ಅಂದರೆ ಪ್ರತಿಭಟನೆ ಮಾಡ್ತಾಯಿದ್ರು, ಪ್ರತಿಭಟನೆಗೆ ಪ್ರತಿಕ್ರಿಯೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಆ ಪ್ರತಿಭಟನೆಯ ಪ್ರತಿಕ್ರಿಯೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದಾನೇ ಬಂದಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರ ಉತ್ತರ ಏನು ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಎಸ್ ಆರ್ ನೋ ಅದನ್ನಾದರೂ ಕೂಡ ಹೇಳಬೇಕಲ್ಲ. ಆ ನಿಟ್ಟಿನಲ್ಲಿ ಈಗ ಬಿಡೋದಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಬಿಡಲ್ಲ, ಏನು ಬಿಡಲ್ಲ, ಹೆಂಗೆ ಬಿಡಲ್ಲ ಅದನ್ನು ಕೂಡ ಹೇಳಬೇಕಾಗತ್ತೆ. ತನಿಖೆ ಅಂದರೆ ಅದು ಟ್ರಾನ್ಸ್ಪರೆಂಟಾಗಿ ಆಗಬೇಕಾಗತ್ತೆ, ಪಾರದರ್ಶಕತೆ ಅನ್ನೋದಿರಬೇಕಾಗತ್ತೆ, ಯಾರನ್ನು ಉಳಿಸೋ ಬೆಳೆಸೋ ಕೆಲಸಗಳಾಗಬಾರ್ದು. ಇದು ಒಂದು ಆಯಾಮ. ಅಟ್ ದ ಸೇಮ್ ಟೈಮ್ ನೀಟ್ಗೆ ಸಂಬಂಧಪಟ್ಟಂತೆ ಲಕ್ಷಾಂತರ ವಿದ್ಯಾರ್ಥಿಗಳು ಒಂದು ಕಡೆ ಸೇರಿದ್ದಾರೆ, ಜೆನ್ಯೂನ್. ಬಟ್ ಅಲ್ಲಿ ಒಂದಷ್ಟು ಕಿಡಿಗೇಡಿ ಕೃತ್ಯಗಳು ಕೂಡ ನಡೀತಾ ಇದ್ದಾವೆ. ಅವರು ಯಾರು? ಶಾಂತಿಯುತವಾಗಿ ನಡೀತಾ ಇದ್ದಂತಹ ಪ್ರತಿಭಟನೆಯ ಕಿಚ್ಚು ಅಥವಾ ದಾರಿಯನ್ನು ಈ ಮಟ್ಟಕ್ಕೆ ಹೆಚ್ಚು ಮಾಡಿದವರು ಯಾರು? ಏನು ಮಾಡೋದಕ್ಕೆ ಹೊರಟಿದ್ದಾರೆ ಈ ಭಾರತ ಭೂಮಿಯನ್ನು? ಏನು ಮಾಡೋಕ್ಕೆ ಹೋಗ್ತಿದ್ದಾರೆ ಈ ಶೈಕ್ಷಣಿಕ ವ್ಯವಸ್ಥೆಯನ್ನು ಅನ್ನುವಂಥ ಪ್ರಶ್ನೆ ಕೂಡ ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಅದರೇನೇ ಆಗಲಿ, ನೀಟ್ ಅಂದಾಗ ಆಗಿರುವಂಥ ಅಕ್ರಮ ಇವತ್ತು ನಿನ್ನೆ ವಿಚಾರ ಅಲ್ಲ. ಅದು UPA ಇದ್ದಾಗಲೂ ಆಗಿತ್ತು, NDA ಇದ್ದಾಗಲೂ ಆಗಿತ್ತು. ಹಾಗಾಗಿ NDAದವರು UPA ಟೈಮಲ್ಲಿ ಆಗಿಲ್ವಾ ಅಂತ ಹೇಳೋದು, ಅಥವಾ UPA ಅವರು ನೋಡಿ NDA ಟೈಮಲ್ಲಿ ಆಗ್ತಾ ಇದೆ ಅಂತ ಹೇಳೋದು ಉತ್ತರ ಅಲ್ಲ. ಅದಲ್ಲ ಸರಿಯಾದಂಥ ಕ್ರಮ. ಯಾವಾಗಲೇ ಆದರೂ ಕೂಡ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಒಂದು ನೈತಿಕ ಹೊಣೆ ಅನ್ನೋದಿರುತ್ತೆ. ಆ ನಿಟ್ಟಿನಲ್ಲಿ ನನ್ನ ಆಡಳಿತದಲ್ಲಿ ಇಂಥ ಅಕ್ರಮಗಳು ಜರುಗಿದ್ದಾವೆ, ನಾನು ಇವೆಲ್ಲವೂ ಕೂಡ ಸರಿಯಾದ ಮೇಲೆ ಬೇಕಾದ್ರೆ ಆ ಸ್ಥಾನದಲ್ಲಿ ಕೂತ್ಕೋತೀನಿ, ಅಲ್ಲಿ ತನಕ ನಾನು ಕೂತ್ಕೊಳ್ಳೋದಿಲ್ಲ ಅನ್ನುವಂತಹ ಕಟಿಬದ್ಧತೆ, ಆ ಶಿಸ್ತು, ಆ ಪ್ರಾಮಾಣಿಕತೆ ಅನ್ನೋದನ್ನು ಧರ್ಮೇಂದ್ರ ಪ್ರಧಾನ್ ಅವರಿಂದ ದೇಶದ ಜನತೆ ಎಕ್ಸ್ಪೆಕ್ಟ್ ಮಾಡಿದರು, ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಿದರು. ಬಟ್ ಅದು ಯಾವುದೂ ಕೂಡ ಆಗ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರನ್ನು ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ ಅನ್ನೋದಾದರೆ ಯಾವ ಕಾರಣಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿರುವಂಥದ್ದು. ಇದರ ನಡುವೆ ರಾಹುಲ್ ಗಾಂಧಿ ಅವರು ಧ್ವನಿ ಎತ್ತಿದ್ದಾರೆ, ನೇರವಾಗಿ ಮಾತಾಡಿದ್ದಾರೆ. ಇವತ್ತು ಶಿಕ್ಷಣ ವ್ಯವಸ್ಥೆ ಈ ಮಟ್ಟಕ್ಕೆ ನಾಶ ಆಗಿದೆ ಅನ್ನೋದಾದರೆ ಅದಕ್ಕೆ ಕಾರಣ
ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿದ್ದಾರೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ಇಮಿಡಿಯೇಟಾಗಿ ವಜಾಗೊಳಿಸಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿದೆ. ಬಟ್ ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಲಾಠಿ ಚಾರ್ಜ್ ಆಗ್ತಾ ಇದೆ, ಆರೋಪ ಪ್ರತ್ಯಾರೋಪಗಳಾಗ್ತಾ ಇದೆ. ಈ ರೀತಿ ಪ್ರತಿಭಟನೆ ಮಾಡುವಂಥದ್ದಲ್ಲ. ಹಿಂಗೆ ಆಕ್ರೋಶ ಹೆಚ್ಚಾಯಿತು ಅನ್ನೋದಾದರೆ ಅದಕ್ಕೆ ಏನು ಕಾರಣ, ಯಾರ ಕಿಡಿಗೇಡಿಗಳು, ಇದನ್ನು ಕೂಡ ನೋಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಹಲವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಕೇಂದ್ರ ಸರ್ಕಾರ ಆಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ಶಿಕ್ಷಣ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್ಜಿ ಇರ್ಬೋದು, ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಆಗಲೇ ಸ್ಪಷ್ಟನೆಯನ್ನು ಪಡಿಸಿದೆ. ನೀಟ್ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಸಮಗ್ರವಾಗಿ ಚರ್ಚೆ ಮಾಡೋಣ, ಎಷ್ಟು ಗಂಟೆಗಳ ಕಾಲ ಆದರೂ ಕೂಡ ನಾವು ಚರ್ಚೆ ಮಾಡೋದಕ್ಕೆ ತಯಾರಿದ್ದೇವೆ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಏನು ದುರಂತ ಆಗಿದೆ, ಇದರಲ್ಲಿ ಕೇಂದ್ರ ಸರ್ಕಾರ ಮುಚ್ಚಿಡ್ತಕ್ಕಂಥ ಯಾವುದೇ ವಿಚಾರಗಳಿಲ್ಲ, ಮುಕ್ತವಾಗಿ ನಾವು ಚರ್ಚೆಗೆ ತಯಾರಿದ್ದೇವೆ ಅಂತ ಕೇಂದ್ರ ಸರ್ಕಾರದಿಂದ ನಡ್ಡಾಜಿಯವರು ಸ್ಪಷ್ಟಪಡಿಸಿದ್ರ ಮೇಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಹೊರಟಿದೆ. ನಿನ್ನೆನೂ ಕೂಡ ಬೆಂಗಳೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಪ್ರೊಟೆಸ್ಟನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹರೀಶ್, ನಮ್ಮ ಹರಿಹರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಅವ್ರ ಮೇಲೆ ಮೊಟ್ಟೆಯಿಂದ ದಾಳಿ ಮಾಡುವಂಥ ಕೆಲಸ ಆಯಿತು. ಬೇರೆ ನಮ್ಮ ಶಾಸಕರುಗಳ ಮೇಲೂ ಕೂಡ ದಾಳಿ ಆದರೆ ನೀಟ್ ವಿಚಾರವಾಗಿ ಸಂಬಂಧಪಟ್ಟಂತೆ ಸಂಸತ್ತಲ್ಲಿ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡಿದ್ರು? ವೈ? ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ, ಚರ್ಚೆ ಮಾಡೋಕ್ಕೆ ನಿಯಮಗಳಿದೆ. ಯಾವ ನಿಯಮದಡಿ ಚರ್ಚೆ ಮಾಡಬೇಕು ಅಂತ ನಿಯಮಗಳನ್ನು ನಮ್ಮ ಸಂವಿಧಾನದಲ್ಲಿ ರೂಪುಗೊಂಡಿದೆ. ಅದು ಬಿಟ್ಟಿಟ್ಟು ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡ್ತಾ ಇದ್ದಾರೆ? ಮತ್ತು ಕೇಂದ್ರ ಸರ್ಕಾರ ಪದೇ ಪದೇ ಹೇಳಿದೆ, ನೀವು ಎಷ್ಟು ಗಂಟೆ ಬೇಕಾದರೂ ಚರ್ಚೆ ಮಾಡಿ, ಯಾರ್ಯಾರು ಬೇಕಾದರೂ ಚರ್ಚೆ ಮಾಡಿ, ನಾವು ಉತ್ತರ ಕೊಡೋಕ್ಕೆ ತಯಾರಿದ್ದೀರಿ ಅಂತ. ಇವ್ರಿಗೇನಾದರೂ ರಿಸಲ್ಟ್ ಬೇಕಾಗಿದ್ದರೆ ಚರ್ಚೆ ಮಾಡಬೇಕು. ಆಮೇಲೆ ಏನಾದರೂ ಇವರಿಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಆಮೇಲೆ ಧರಣಿ ಮಾಡೋದು, ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಮಾಡೋದು. ಅದನ್ನು ಬಿಟ್ಟುಬಿಟ್ಟು ಅಲ್ಲಿ ಕಾಕ್ರೋಚ್ ಪಾರ್ಟಿ ಅವರೂ ಸಂಧಾನಕ್ಕೆ ಬರಲ್ಲ, ಇವರು ಪಾರ್ಲಿಮೆಂಟ್ ಒಳಕ್ಕೆ ಹೋಗಲ್ಲ ಅಂದರೆ ಮ್ಯಾಚ್ ಫಿಕ್ಸಿಂಗ್ ಇವರು ಇಬ್ಬರದು. ನೀಟ್ನಲ್ಲಿ ಪ್ರಶ್ನೆ ಪತ್ರಿಕೆ ಏನು ಸೋರಿಕೆ ಆಗಿತ್ತು ಅದ್ರ ಬಗ್ಗೆ ನಮಗೆ ಸಹಾನುಭೂತಿ ಇದ್ದೇ ಇದೆ. ಅದಾದ ನಂತರ ಕೇಂದ್ರ ಸರ್ಕಾರ ಮರುಪರೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದೆ. ಮರುಪರೀಕ್ಷೆ ಆದ ನಂತರ ಫಲಿತಾಂಶವೂ ಕೂಡ ಬಂದು ಕಳೆದ 10 ದಿನಗಳು ಮುಗೀತು. ಇಷ್ಟು ಪರ್ಯಾಯ ವ್ಯವಸ್ಥೆಗಳನ್ನು ಕೇಂದ್ರ ಸರ್ಕಾರ ಮಾಡಿದ ನಂತರ ವಿದ್ಯಾರ್ಥಿಗಳ ಬೇಡಿಕೆಯ ನೆಪದಲ್ಲಿ ಕಾಂಗ್ರೆಸ್ ಇವತ್ತು ದೇಶದಲ್ಲಿ ಏನು ಮಾಡ್ತಾಯಿದೆ, ರಾಜ್ಯದಲ್ಲಿ ಏನು ಮಾಡ್ತಾಯಿದೆ, ಬೇಡಿಕೆ ವಿದ್ಯಾರ್ಥಿಗಳ ಹೆಸರದು. ಅದರ ಹಿಂದೆ ದೊಡ್ಡ ಷಡ್ಯಂತರ, ದೇಶದಲ್ಲಿ ಒಂದು ಅರಾಜಕತೆಯನ್ನು ನಿರ್ಮಾಣ ಮಾಡಬೇಕು, ಭಾರತವನ್ನು ಮತ್ತು ನೇಪಾಳ ಮಾಡ್ತೇವೆ, ಭಾರತವನ್ನು ಶ್ರೀಲಂಕಾ ಮಾಡ್ತೀವಿ ಎನ್ನುವಂಥ ಒಂದು ಹುನ್ನಾರವನ್ನು ಕಾಂಗ್ರೆಸ್ ಮಾಡ್ತಾಯಿದೆ. ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ನಾವು ಮಾಡೋಕ್ಕೆ ಬಿಡೋದಿಲ್ಲ. ಆದರೆ ನಿನ್ನೆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಆದಂಥ ಹಲ್ಲೆಯನ್ನು ಕಾಂಗ್ರೆಸ್ ಅಧ್ಯಕ್ಷರು ಸಮರ್ಥಿಸ್ಕೊಂಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಅಧ್ಯಕ್ಷರನ್ನು ಸಮರ್ಥಿಸ್ಕೊಳ್ಳೇಬೇಕು. ಯಾಕೆಂದರೆ ಅವ್ರು ಯಾವ ಸಂಸ್ಕೃತಿಯಿಂದ ಬಂದಿದ್ದಾರೆ ಅಂತ ಗೊತ್ತಿದೆ ನಿಮಗೆ. ಅವ್ರು ಬಂದಿರುವಂಥದ್ದೇ ಗೂಂಡಾ ಸಂಸ್ಕೃತಿನಲ್ಲಿ, ಮುಖ್ಯಮಂತ್ರಿಗಳು ಗೂಂಡಾ ಸಂಸ್ಕೃತಿಯಲ್ಲಿ ಬಂದಿರುವಂಥದ್ದು, ಕಾಂಗ್ರೆಸ್ ಅಧ್ಯಕ್ಷರು ಗೂಂಡಾ ಸಂಸ್ಕೃತಿಯಲ್ಲಿ ಬಂದಿರುವಂಥದ್ದು. ಹಾಗಾಗಿ ಗೂಂಡಾ ಸಂಸ್ಕೃತಿಯನ್ನು ಅವ್ರು ಸಮರ್ಥಿಸ್ಕೊಳ್ಳೇಬೇಕು, ಇದರಲ್ಲಿ ವಿಶೇಷ ಏನಿಲ್ಲ. ಮೋದಿ ಅವರು ಕೊಟ್ಟಿದ್ದಾರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀಟ್ ಅಂತ ಬಂದಿದೆ, ಒಳ್ಳೆ ವ್ಯವಸ್ಥೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ದಲೆ ಅಲ್ಲಿ ಹೋಗಿರೋದಲ್ದಲೆ ಅಲ್ಲಿ ಇಷ್ಟೆಲ್ಲ ನೀವು ರಾದ್ದಾಂತ ಮಾಡಿದಿರಲ್ಲ. ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ನೀವು ಒಂದು ನ್ಯಾಷನಲ್ ಪಾರ್ಟಿಯಲ್ಲ 21% ಓಟ್ ತೊಗೊಂಡಿದ್ದೀರಲ್ಲ, ನೀವೇ ಹೋರಾಟ ರೂಪಿಸಬೇಕು ಅಂದರೆ ನೀವೇ ಹೋರಾಟ ರೂಪಿಸಿ ಸರ್, ಇದರಲ್ಲಿ ವ್ಯವಸ್ಥೆಯಲ್ಲಿ ಈ ಥರ ಲೋಪಗಳಿದ್ದಾವೆ, ನಾವು ಬಂದಾಗಲೂ ಈ ಥರ ಮಣ್ಣು ತಿನ್ನೋ ಕೆಲಸ ಆಗಿತ್ತು, ಇದನ್ನು ಸರಿ ಮಾಡಿ ಅಂತ ಸಜೆಷನ್ ಕೊಡಿ. ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಸೆಷನ್ನಲ್ಲಿ ರಾಹುಲ್ ಗಾಂಧಿಯವ್ರು ಮಾತಾಡ್ಬೋದಿತ್ತು. ಅಲ್ಲ ರೀ, ನೀವು ಒಂಥರ ಇಡೀ ದೇಶಾದ್ಯಂತ ಕಳೆದ 80 ವರ್ಷಗಳಿಂದ ರಕ್ತ ಹೀರೋ ತಿಗಣೆಗಳ ಥರ ಆಗೋಗಿದ್ರಿ. ಬೇರೆ ಜನರದ್ದು ಖಜಾನೆಗೆ ನೀವು ತಿಗಣೆಗಳ ಥರ ಹೋಗಿ ರಕ್ತ ಹೀರ್ಕೊಂಡು ಹೊಟ್ಟೆ ದಪ್ಪ ಮಾಡಿಕೊಂಡು ಈಗ ಹೋಗಿ ತಿಗಣೆ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಜಿರಳೆಗಳ ಜೊತೆ ಸೇರ್ಕೊಂಡಿದ್ದೀರಿ ನೀವು. ಸರ್, ಏನು ನಿಮ್ಮದೇ ಆದಂಥ ವ್ಯವಸ್ಥೆ ಇಲ್ವಾ? ಮಾತಾಡಲಿಕ್ಕೆ ಸಂಸತ್ತಲ್ಲಿ ಫೋರಮ್ ಇಲ್ವಾ? ಅಲ್ಲಿ ವೇದಿಕೆ ಇಲ್ವಾ? ಅಥವಾ ನಿಮಗೇನು ಕಾರ್ಯಕರ್ತರು ಸತ್ತೋಗ್ಬಿಟ್ಟಿದ್ದಾರಾ? ನೀವು ಹೋರಾಟ ಮಾಡಿ, ನೀವು ಹೋಗಿ ಜಿರಳೆಗಳ ಜೊತೆ ಸೇರ್ಕೊಂಡಿದ್ದೀರಲ್ಲ. ಆಯಿತು, ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಿ ಅಂತ ನಮ್ಮವ್ರು ಹೋಗಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಕ್ಕೆ ಹೋದರೆ ಮೊಟ್ಟೆಲ್ಲಿ ಹೊಡಿತೀರಲ್ಲ ಡಿ ಕೆ ಶಿವಕುಮಾರ್ ಅವರೇ, ಇದು ಸರಿನಾ? ನೀವೇ ಯೋಚನೆ ಮಾಡಿ. ಸಾರ್ವಜನಿಕ ಜೀವನದಲ್ಲಿ
ಪರಸ್ಪರ ನಮ್ಮಲ್ಲಿರುವಂತ ಟ್ಯಾಲೆಂಟ್ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅನ್ನೋದು ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಅಂತ ಸಂದರ್ಭದಲ್ಲಿ ಕ್ವಾಲಿಟಿ ನಾವು ಮೇಂಟೈನ್ ಮಾಡಿಲ್ಲ ಅಂದ್ರೆ, ಈ ರೀತಿ ಪೇಪರ್ ಲೀಕ್ಗಳು ಆಯ್ತು ಅಂತಂದ್ರೆ, ಇದಕ್ಕೆ ಯಾರು ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಯಾರು ಹೊಣೆ? ಪ್ರತಿಭಟನೆಯನ್ನ ತಮ್ಮ ಸ್ವಂತ ಇಚ್ಛೆಯಿಂದ ಮಕ್ಕಳ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ ಅಂತ ಹೊರಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು, ಎಲ್ಲ ಪಾರ್ಟಿಯವ್ರದ್ದು ಹಕ್ಕು. ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು, ಇದು ದೇಶದ ಯುವಕರ ಭವಿಷ್ಯ, ಯುವ ಧ್ವನಿ ಇದು. ನಾವು ಇದಕ್ಕೆ ಅವ್ರು ಯಾರಿಗೂ, ನಿಮ್ಮ ಮಕ್ಕಳೇ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಹಾಳಾಗ್ತದೆ, ಯಾಕೆ ಮುಚ್ಕೊಳ್ತಾ ಇದ್ದೀರಾ? ಒಪ್ಕೊಳ್ಳಿ, ರಾಜೀನಾಮೆ ಕೂಡ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ. ಎಪಿ ವಕ್ತಾರರು ರವೀಶ್ ದಾಸಪುರ್ ಇದ್ದಾರೆ. ನಮಸ್ಕಾರ. ಬಿಜೆಪಿ ವಕ್ತಾರರು ಯದುಕುಮಾರ್ ಗೌಡ್ರಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ದರ್ಶನ್ ಅವರೇ, 3 ಪ್ರಶ್ನೆ ಇದೆ. ಇದುವರೆಗೂ ಕೂಡ ಮೌನ ವ್ರತಕ್ಕೆ ಜಾರಿದ್ದಂತಹ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಯಾರಾದರೂ ಈ ಥರ ಚೆಲ್ಲಾಟ ಆಡಿದ್ರೆ ಅವರನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನಿಮಗಿದು ಸಮಾಧಾನ ತಂದಿದೆಯಾ? ಮೊದಲನೇ ಪ್ರಶ್ನೆ. ಈಗ ಇಷ್ಟು ತನಕ ಬಿಜೆಪಿ ನಾಯಕರು ಮಾತಾಡಿದ್ದ ನೀವು ಗಮನಿಸಿದ್ರಿ. ಗೂಂಡಾ ರಾಜ್ಯ, ಗೂಂಡಾ ಬ್ಯಾಕ್ಗ್ರೌಂಡನ್ನು ಹೊಂದಿರುವಂಥ ಮುಖ್ಯಮಂತ್ರಿಯನ್ನು ಹೊಂದಿದ್ದೀವಿ ಅಂತ ಹೇಳಿದ್ರು. 2ನೇ ಪ್ರಶ್ನೆ. 3ನೇದು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂಥೇಳಿ ನೀವು ದೆಹಲಿಗೆ ಹೋಗಿ ಹೋರಾಟ ಮಾಡಿದ್ರಿ. ಹಲವಾರು ಪ್ರತಿಭಟನೆಗಳನ್ನು ಇದುವರೆಗೂ ಕೂಡ ನೀವು ಮಾಡ್ಕೊಂಬಂದಿದ್ದೀರಿ. ನಿಮಗೆ ಯಾರೂ ಮೊಟ್ಟೆ ಹೊಡಿಲಿಲ್ಲ. ಆದರೆ ನಿಮ್ಮ ಕಡೆಯವರು BJP-ಅವ್ರಿಗೆ ಅಥವಾ ಅಪೋಸಿಟಲ್ಲಿ ಯಾರು ಪ್ರತಿಭಟನೆ ಮಾಡೋರಿಗೆ ಮೊಟ್ಟೆ ಹೊಡೆಯೋದು ಎಷ್ಟು ಸರಿ ಅಂತ? ಮೊದಲನೇ ಪ್ರಶ್ನೆ ಮೋದಿಯವರ ಪ್ರತಿಕ್ರಿಯೆ ಅಂತ. ಇವತ್ತು ಆ ಮಕ್ಕಳಿಗೆ ಹೊಡೆಸಿರ್ತಕ್ಕಂಥದ್ದು ಮೋದಿ ಸರ್ಕಾರ, ಮೋದಿ ಸರ್ಕಾರ. ಅದು ಸೆಂಟ್ರಲ್ ಗೌರ್ಮೆಂಟಿಗೆ ಬರ್ತಕ್ಕಂಥದ್ದು ದೆಹಲಿ ಪೊಲೀಸ್ನವರು. ಆ ಪೊಲೀಸ್ನವ್ರನ್ನ ಛೂ ಬಿಟ್ಟು ಒಂದು ಪ್ರಾಮಾಣಿಕವಾದಂಥ ಹೋರಾಟ ಮಾಡ್ತಾ ಇದ್ದಂಥ, ಯಾಕೆಂದರೆ ಅಲ್ಲಿ ಸತ್ತಿದ್ದಾರೆ 21 ಜನ ಮಕ್ಕಳು ಸತ್ತಿದ್ದಾರೆ, 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಹಳ್ಳಾಗ್ತೋಗಿದೆ. 2ನೇ ಬಾರಿ ಏನು ಎಕ್ಸಾಮ್ ಮಾಡಿದಾಗ 11 ಲಕ್ಷ ಮಕ್ಕಳೇನೋ ಪಾಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಉಳಿದ 11 ಲಕ್ಷ ಮಕ್ಕಳು ಬದುಕು ಇನ್ಯಾವ ರೀತಿ? ಯಾಕೆಂತಂದ್ರೆ ಒಂದು ಎಕ್ಸಾಮಿಂದ ಇನ್ನೊಂದು ಎಕ್ಸಾಮಿಗೆ ಶಿಫ್ಟ್ ಆಗಬೇಕಾದ್ರೆ ಮಾನಸಿಕವಾಗಿ ಅವ್ರಿಗೆ ಆಗುವಂಥ ವೇದನೆ. ಯಾಕೆಂದ್ರೆ ಈಗ ನಿಮ್ಮ ಮಕ್ಕಳಿಗೆ ಯಾವ್ದಾದ್ರು ಟೆಸ್ಟ್ ಬಂದಾಗ ನಿಮ್ಗೆ ಎಷ್ಟು ಟೆನ್ಷನ್ ಇರುತ್ತೆ ತಾಯಿ ಆದವ್ರಿಗೆ, ಅಥವಾ ಮಕ್ಕಳಿಗೆ ಎಷ್ಟು ಟೆನ್ಷನ್ ಇರುತ್ತೆ ಅನ್ನುವಂಥದ್ದು ನಿಮಗೆ ಪ್ರಾಮಾಣಿಕವಾಗಿ ಗೊತ್ತು. ಇವತ್ತು ಆ ಕೊಲೆಗಳಿಗೆ ನೇರವಾದಂಥ ಹೊಣೆ ನರೇಂದ್ರ ಮೋದಿ ಅವರು, ಧರ್ಮೇಂದ್ರ ಪ್ರಧಾನ್ ಅವರು. ಇವತ್ತು ಆ ದೆಹಲಿನಲ್ಲಿ ಆ ಮಕ್ಕಳ ಮೇಲೆ ಜೀವ ರಕ್ತ ಸುರಿಸ್ತಾ ಇದ್ದಾರೆ. ಆ ಮಕ್ಕಳ ಕೈಲಿ ಸಂವಿಧಾನದ ಪೀಠಿಕೆ ಇತ್ತು, ಆ ಮಕ್ಕಳ ಕೈಲಿ ಭಗತ್ ಸಿಂಗ್ ಅವರ ಪುಸ್ತಕ ಇದು ಫೋಟೋಗಳಿತ್ತು, ಆ ಮಕ್ಕಳ ಕೈಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇತ್ತು, ಆ ಮಕ್ಕಳ ಕೈಲಿ ತ್ರಿವರ್ಣ ಧ್ವಜ ಇತ್ತು. ಶಾಂತಿಯಿಂದ ಬಂದಂಥ ಮಕ್ಕಳ ಮೇಲೆ, ಯಾಕೆಂದ್ರೆ ಪ್ರತಿಭಟನೆ ಈ ದೇಶದಲ್ಲಿ ಸಂವಿಧಾನದಲ್ಲೇ ಅವಕಾಶ ಇದೆ ಪ್ರತಿಭಟನೆ ಮಾಡೋದಕ್ಕೆ, ಅವರ ಮೇಲೆ ಹೀನಾಮಾನವಾಗಿ, ಅದರಲ್ಲೂ ಬಹಳ ಮುಖ್ಯವಾಗಿ ಭಾರತ ಮಾತೆಗೆ ಜೈ ಅಂತ ಹೇಳುವಂಥ ಬಿಜೆಪಿ ಮಾತೆತ್ತಿದ್ರೆ ಇವತ್ತು ಭಾರತ ಮಾತೆಯ ಮಕ್ಕಳ, ಹೆಣ್ಣು ಮಕ್ಕಳ ಅವರ ಒಂದು ಬಹಳ ಒಂದು ಕೆಟ್ಟ ರೀತಿಯಾಗಿ ವರ್ತನೆ ಮಾಡುವಂಥದ್ದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ. ಜೊತೆಗೆ RSS ನಾಗಪುರದ ಗುಂಡಗಳು ಆ ಪೊಲೀಸರ ನಡುವೆ ಸೇರ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡುವಂಥ, ಚಪ್ಪಲಿ ಹಾಕೊಂಡು, ಕಿವಿಗೆ ಓಲೆ ಹಾಕೊಂಡು, ಕುರ್ಸ್ಲು ಗಡ್ಡ ಬಿಟ್ಕೊಂಡು, ಉದ್ದದ ಕೂದಲು ಬಿಟ್ಕೊಂಡು ಈ ದೇಶದಲ್ಲಿ ಯಾರು ಪೊಲೀಸ್ನ ನಾವು ನೋಡಿರಲಿಲ್ಲ. ಇದಕ್ಕೆ ನೇರವಾದಂಥ ಕೊಲೆಗಡುಕ ಮೋದಿಯವರ ಸರ್ಕಾರ ಅಂತ ನೇರ ಆರೋಪವನ್ನ ಮಾಡ್ತಾ ಇದ್ದೀನಿ. ನೀವು ಚಿವುಟಿದ್ದು ನೀವು ಈಗೇನೋ ತೂಗ್ತೀನಿ ಅಂತ ಬರ್ತಾ ಇದ್ದೀರಾ. ಏನೋ ನಾವು ಉಗುರಿಂಗ್ ತೆಗಿತೀವಲ್ಲ ಅಷ್ಟರಲ್ಲಿ ಮುಗ್ದೋಗೋದು. ಕೂರಿಸಿ ಕರೆದು ಮಾತಾಡಿ, ಯಾಕೆಂದ್ರೆ ದೇಶದ ಒಂದು ದೊಡ್ಡ ಸಮಸ್ಯೆ, ದೇಶದ ಭವಿಷ್ಯತ್ನಲ್ಲಿರ್ತಕ್ಕಂಥ ಸಮಸ್ಯೆ ಒಂದು ಗುಂಡಾ ರಾಜ್ಯ, ಗುಂಡಾ ಮುಖ್ಯಮಂತ್ರಿ, ಗುಂಡಾ KPCC ಅಧ್ಯಕ್ಷ ಅಂತೆಲ್ಲ BJP ಅವ್ರು ಹೇಳ್ತಾ ಇದ್ರಲ್ಲ. ಅಲ್ಲ, ಅದೆಲ್ಲ ನಿಮ್ಮ ನಾಯಕರೇ ಹೇಳಿದ್ದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅವ್ರು ಹೇಳಿದಾರಲ್ಲ. ಅಶೋಕ್ ಅವರು ಮಾತಾಡಿದ್ರಲ್ಲ, ಅವ್ರ ಮಗ 2 ಜನನ ಕೊಲೆ ಮಾಡಿ ಸಾಯಿಸಿದ್ರಲ್ಲ ಎಲ್ಲಿ ಬರ್ಬೇಕಾರೆ, ಆ ಮಗನ್ನ ಯಾವ ರೀತಿ ಬಚ್ಚಿಟ್ರು, ಯಾವ ರೀತಿ ಆಯ್ತು. ನೀವು ಫಸ್ಟ್ ಅವ್ರ ಮನೆಗೆ ಹೋಗಿ ಏನಾದ್ರು ಸಾಂತ್ವನ ಹೇಳಿದ್ರ? ಕೊಲೆನೇ ಅಲ್ವಾ, ಇವ್ರ ಮಕ್ಳಿಗಾಗಿದ್ರೆ ಗೊತ್ತಾಗದಲ್ವಾ? ಇದು ಒಂದು. ಇನ್ನು CT ರವಿ ಅವ್ರ ಮಾತುಗಳಿನ್ನ ಬಂದಿಲ್ಲ. ಕುಣಿಗಲಲ್ಲಿ ಅವರು ಒಂದಿಬ್ರನ್ನ ಕೊಂದು ಸಾಯಿಸಿದ್ರಲ್ಲ, ಚಾಕು ಚೂರಿ ತಗೊಂಡು. ಅಲ್ಲಲ್ಲ, ಅವ್ರ ವೆಹಿಕಲ್ ಇಂದನೇ ಗುದ್ಸಿ, ಅದು ರಾತ್ರಿ ಅವ್ರು ನಿಂತ್ಕೊಳ್ಳೋಕು ಆಗ್ತಾ ಇರ್ಲಿಲ್ಲ ಸನ್ನಿವೇಶ. ನಾವೆಲ್ಲ ವಿಡಿಯೋದಲ್ಲಿ ಸಿ ಮೇಡಮ್, ಕಾರು ಗುದ್ದಿಸಿ ನಿಂತ್ಕೊಳ್ಳೋಕು ಆಗ್ತಾ ಇರ್ಲಿಲ್ಲ. ಕೊಲೆನೇ, ಸಾವೇ ಮೇಡಮ್. ಹಾಗೇನೆ ಇವತ್ತು ಗುಂಡಾ ಸಂಸ್ಕೃತಿ, ರೌಡಿಸಮ್ ಅಂತ ಹೇಳ್ತಾ ಇದ್ದಾರಲ್ಲ. ಬಿಜೆಪಿಯವರ ಆಳ್ವಿಕೆಯಲ್ಲಿ 20,542 ಜನ ರೌಡಿ ಶೀಟರ್ಗಳನ್ನು ಅವರು ರೌಡಿ ಶೀಟರಿಂದ ಖುಲಾಸೆ ಮಾಡಿರ್ತಕ್ಕಂಥ ರೌಡಿಸಮ್ ಪಾರ್ಟಿ ಯಾವ್ದಾರು ಇದ್ರೆ ಅದು ಬಿಜೆಪಿ ಇರ್ಬೋದೇನೋ. ಒಬ್ಬ ಫೈಟರ್ ರವಿ ಅನ್ನುವಂಥ ರೌಡಿ ಶೀಟರು ನರೇಂದ್ರ ಮೋದಿ ಅವ್ರನ್ನ ವೆಲ್ಕಮ್ ಮಾಡಿದ್ರಲ್ಲ, ಇವರಿಂದ ನಮಗೆ ಗುಂಡಾಯಿಸಮ್ ರೌಡಿಸಮ್ ಪಾಠ ಬೇಕಾಗಿಲ್ಲ. ಇನ್ಯಾರೋ ಯಾರೋ ಗೆಸ್ಟ್ ಹೌಸ್ ಅಲ್ಲಿ ಕೂತ್ಕೊಂಡು ಸ್ಯಾಂಟ್ರೋಡ್ ರವಿ ಅಂತ ಹೇಳ್ಬಿಟ್ಟು ಡೀಲ್ ಮೇಲೆ ಡೀಲ್ ಮಾಡ್ತಾ ಇದ್ರಲ್ಲ, ಇವರಿಂದ ರೌಡಿಸಮ್ ಪಾಠ ನಮಗೇನು ಹೇಳಬೇಕಾಗಿಲ್ಲ. ಹಾಗೆ ಚಾಮರಾಜಪೇಟೆನಲ್ಲಿ
ಒಬ್ಬರು ರೌಡಿ ಶೀಟರ್ಗೆ ಟಿಕೆಟ್ ಅಂತೇಳಿ ಮಾಜಿ ಕಮಿಷನರ್ ಹೋಗಿ ಅವ್ರ ಹತ್ರ ರಾಜಿ ಸಂಧಾನ ಮಾಡ್ಕೊಂಡಿದ್ದು ಇವ್ರ ಕಾಲದಲ್ಲೇ ಇವ್ರ ಇತಿಹಾಸ ಇರ್ತಕ್ಕಂಥದ್ದು. ಇನ್ನು ವಿಜಯೇಂದ್ರರವರ ತಂದೆ ಮೇಲೆ ಇರ್ತಕ್ಕಂಥದ್ದು, ಅವರಿಗೆಲ್ಲ ಹೆಣ್ಮಕ್ಳ ಮೇಲೆ ಮಾತನಾಡುವಂಥ ಇದೇ ಇಲ್ಲ, ನೈತಿಕತೆ ಇಲ್ಲ. ಚಿಕ್ಕ ಮಕ್ಕಳ ಒಂದು ಪೋಕ್ಸೋ ಕೇಸ್ ಮೇಲೆ ಯಡಿಯೂರಪ್ಪನವ್ರು ಇರೋದು. ಇವರಿಂದ ಈ ನೀತಿ ಸಂಸ್ಕೃತಿ ಮತ್ತಿನ್ನೊಂದು ಹೇಳುವಂಥ ಅವಶ್ಯಕತೆ ಇಲ್ಲ. ಅವ್ರ ಟ್ಯಾಗ್ ಲೈನ್ಗಳನ್ನ ಅವರೇ ಇಟ್ಕೊಳ್ಳಿ ಅಂತ ಹೇಳ್ತಾ ನೀವು 3ನೇ ಪ್ರಶ್ನೆ ಹೇಳಿದ್ರಿ. ಮೇಡಮ್, ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಮೇಡಮ್. ಕಾಂಗ್ರೆಸ್ ಕಚೇರಿ ನಮಗೆ ಗುರುದ್ವಾರ, ಕಾಂಗ್ರೆಸ್ ಕಚೇರಿ ನಮಗೆ ಚರ್ಚು, ಕಾಂಗ್ರೆಸ್ ಕಚೇರಿ ನಮಗೆ ಮಸೀದಿ, ಕಾಂಗ್ರೆಸ್ ಕಚೇರಿ ನಮಗೆಲ್ಲದುವೆ ಅಂತ ಒಂದು ಪುಣ್ಯದ ಕ್ಷೇತ್ರ. ನನಗೆ ದೇವಸ್ಥಾನದು. ಅಲ್ಲಿಗೆ ಅನಾವಶ್ಯಕ BJPಯವರು ಬರೋದಕ್ಕೆ ಯಾರು ಹೇಳಿದ್ದು? ಮೊದಲು ಹರೀಶ್ ಪುಂಜ್ ಅವರಾಗ್ಲಿ, BB ಹರೀಶ್ ಅವರಾಗ್ಲಿ ಅಥವಾ BJP ನಾಯಕರು ಹೋಗೋ ಬಸ್ಸು ತನ್ನಿಂತಾನೆ ಹೋಗಬೇಕು. ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತರಿದ್ದಾರೆ, ಕಿಟಕಿ ಎಲ್ಲ ಬಗ್ಬಿಟ್ಟು ಬಾಯಿ ಬಂದಂಗೆ ಅವಾಚ್ಯ ಶಬ್ದಗಳಿಂದ ಬಿಟ್ಟಾಗ ಮೊದಲೇ ನಾವು ಆಕ್ರೋಶ ಭರಿತರಾಗಿದ್ದೀವಿ. ಖಂಡಿತವಾಗ್ಲೂ 100ಕ್ಕೆ 100. ಯಾಕೆಂದ್ರೆ ರಾಹುಲ್ ಗಾಂಧಿ, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಮೂಗಲ್ಲಿ ರಕ್ತ ಬರುವ ಹಾಗೆ ಪೊಲೀಸ್ನವರು ಅವ್ರ ಮೇಲೆ ದಾಳಿ ಮಾಡಿದಾಗ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಆ ಪ್ರತಿಭಟನೆ ಮಧ್ಯೆ ಬಂದ್ಬಿಟ್ಟು ಇವರು ಹುನ್ನಾರ್ ಮೇ ಬಿ. ಯಾಕೆಂತಂದ್ರೆ ಗನ್ ಸಂಸ್ಕೃತಿ ಇರೋದು ಈ BJP ಅವರಿಗೆ. ಎಲ್ಲಿ ಕೊಡಗಲ್ಲಿ ಇವರು ಗನ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ಬಾಂಬ್ ಸಂಸ್ಕೃತಿ ಇರೋದು BJP ಅವರಿಗೆ. ದಾಂಡೇನಿಯಲ್ಲಿ ಬಾಂಬ್ ತಯಾರಿ ಮಾಡೋ ಫ್ಯಾಕ್ಟರಿ ಇಟ್ಕೊಂಡಿದ್ರು ಕಾಡೊಳಗಡೆ. ಅಲ್ಲಿ ಹುಬ್ಳಿ ಕೋರ್ಟ್ ಅಲ್ಲಿ ಬಾಂಬ್ ಇಟ್ಟಿದ್ರು, ಬೆಳಗಾಂ ಬ್ರಿಡ್ಜ್ ಅಲ್ಲಿ ಬಾಂಬ್ ಇಟ್ಟಿದ್ರು. ಹಾಗೇನೆ ತ್ರಿಶೂಲ ಎಲ್ಲ ಮಕ್ಕಳು ಕೈ ಕೊಟ್ಟಿರೋದು, ಆ ಹೊಡೆದಾಟದ ಪುಡಿ ರೌಡಿ ಸಂಸ್ಕೃತಿ ಇರೋದು BJPಗೆ, ನಮಗಲ್ಲ. ಅಲ್ಲಿ ಯಾವುದು ಈಗ ಕಾಂಗ್ರೆಸ್ನವರು ನರೇಂದ್ರ ಮೋದಿ ಅವ್ರ ಮನೆ ಎದುರುಗಡೆ ಹೋಗಿ ಪ್ರತಿಭಟಿಸಬಹುದು, ಇಲ್ಲಿ ಕಾಂಗ್ರೆಸ್ ಕಚೇರಿಗೆ ಯಾರು ಬರಂಗಿಲ್ಲ. ಮೇಡಮ್, ಸಾಂವಿಧಾನಿಕವಾಗಿ ಪ್ರಧಾನಿಯವರ ಕೊಲಿಗು ರಾಹುಲ್ ಗಾಂಧಿ ಅವರು, ವಿಪಕ್ಷ ನಾಯಕ, ಶಾಡೋ PM, ಇದು ದೇಶದ ಒಂದು ಸಂಸತ್ತಿಗೆ ಅವ್ರು ಯಾರೋ ಮಾತಾಡ್ತಾ ಇದ್ರು. ಸಂಸತ್ತಲ್ಲಿ ಮಾತಾಡಕ್ ನರೇಂದ್ರ ಮೋದಿ ಅವರೇ ಇಲ್ಲ. 4 ದಿನದಿಂದ ಅಲ್ಲಿಂದ ಹೋದವ್ರು ಇವತ್ತಿನ ತನಕ ಸಂಸತ್ತೊಳಗಡೆ ಬಂದಿಲ್ಲ. ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಅವ್ರನ್ನ. ಉತ್ತರ ಕೊಡೋದಕ್ಕಾಗದೇನೆ ಪುಕ್ಕಲ ಪ್ರಧಾನಿ ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು. ರೈಟ್. ಷಡ್ಯಂತ್ರ ಅಂತ ಕಳೆದ ಹಲವಾರು ದಿವಸಗಳಿಂದ BJP ಕಾಂಗ್ರೆಸ್ ಅವರು ಉಲ್ಲೇಖ ಮಾಡ್ತಿದ್ದಾರೆ. ಈಗ ಅಲ್ಲಾಗಿರುವಂಥ ಲಾಠಿ ಪ್ರಹಾರ ತಗೊಂಡ್ರು ಕೂಡ ಸಿವಿಲ್ ಡ್ರೆಸ್ಸಲ್ಲಿ ಕೆಲವರು ಇರ್ತಾರೆ. ಇವ್ರು ಹೇಳ್ತಾರೆ ಅದು ಅವ್ರ ಕಡೆಯವರು ಅಂತ, ಅವ್ರು ಹೇಳ್ತಾರೆ ಇದು ಇವ್ರ ಕಡೆಯವರು ಅಂತ. ಆ್ಯಕ್ಚುಲಿ ಅವ್ರು ಯಾರು? ಶಾಂತಿಯುತವಾಗಿ ನಡೀತಾ ಇದ್ದಂಥ ಪ್ರತಿಭಟನೆ ಈ ರೀತಿ ಗಲಾಟೆ ಮಾಡಿದವ್ರು ಯಾರು ರವೀಶ್ ಅವರೇ? ಮೇಡಮ್, ಈಗ ಹೆಂಗಾಗಿದೆ ಅಂದರೆ ಊರೆಲ್ಲ ಹಾಳಾದ್ಮೇಲೆ ಊರು ಬಾಗ್ಲಾಕಿರೋ ಅನ್ನಂಗಾಗಿದೆ ವಾಸ್ತವಸ್ಥಿತಿ. ಈಗ ನಮಗೆ ವಿಶ್ವಗುರು, ಸೋಕಾಲ್ಡ್ ವಿಶ್ವಗುರು ಅಂತ ಏನು ಕರೀತಾ ಇದ್ದಾರಲ್ಲ, NIA ಒಂದು ಸಣ್ಣ ಯಾವ್ದಾದ್ರು ಒಂದು ಏನಾದ್ರು ತಪ್ಪು ಮಾಡಿದ್ರೆ ಹುಡುಕಿ ಒದ್ದು ಹೇಳ್ಕೊಂಬರೋಷ್ಟು ತಾಕತ್ತು ನಮ್ಗೆ NIA. ಕರೆಕ್ಟ್. ಈ ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ಎಲ್ಲೋಗಿದ್ದು ಇವ್ರಿಗೆ? ಅವ್ರೇನು ಸುಮ್ಮನೆ ಕುತ್ಕೊಂಡ್ಬಿಟ್ಟಲ್ಲಿ ಚೌಕಾಬಾರ ಆಡೋಕ್ಕಲ್ಲ ಅವ್ರ ಆಫೀಸ್ ಮಾಡಿಕೊಟ್ಟಿರೋದು. ಕೆಲಸ ಮಾಡಕ್ ತಾನೆ, ಈ ದೇಶದ ಭದ್ರತೆಗೆ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಮಾಡೋದು ಬಿಟ್ಬಿಟ್ಟು ಈಗ ಅವ್ರು ಯಾರು ಇವ್ರು ಯಾರು ಅಂತ ಇಬ್ಬರು ಅವ್ರ ಮೇಲೆ ಇವ್ರ ಮೇಲೆ ಯಾರು ಗೂಬೆ ಕೂರಿಸ್ಕೊಂಡು ಪಾಪ ಅಮಾಯಕ ವಿದ್ಯಾರ್ಥಿಗಳನ್ನ ಬಲಿ ಪಡ್ತಾ ಇದಾರಲ್ಲ. ಇದರಲ್ಲಿ ಎಷ್ಟು ಷಡ್ಯ ಅಂತ ಅಂದ್ರೆ ಎರಡೂ ಪಕ್ಷದ ಷಡ್ಯ ಅಂತ ಇದೆ. ನಿಮ್ಗೆ ಪ್ರಕ್ಷುಬ್ಧತೆಯನ್ನು ನೋಡಿದ್ರೆ ಅಫ್ಕೋರ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ನಾನು ಅದರಲ್ಲಿ ಎರಡು ಮಾತು ಇಲ್ಲ ಅಂತ ಹೇಳೋದಿಲ್ಲ. ಅದ್ರಲ್ಲಿ ಕೇವಲ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅನ್ಸುತ್ತಾ ಮೇಡಮ್? ಹೆಂಗಂತಂದ್ರೆ ಈಗ ವಸ್ತುಸ್ಥಿತಿ ಏನಂದರೆ ಒಂದು ಕಾನೂನಲ್ಲಿ ಒಂದು ಮಾತಿದೆ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಸಹ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಅಲ್ಲಿ 1 ಲಕ್ಷ ಜನ ವಿದ್ಯಾರ್ಥಿಗಳು ಇದ್ದಾರೆ ಅಂದ್ಕೊಳ್ಳಿ. ಅದರಲ್ಲಿ 1,000 ಜನ ಪುರೋಡಿಗಳು ಪುಂಡ್ರೆ ಇದ್ದಾರೆ ಅಂತಲೇ ತಿಳ್ಕೊಳ್ಳೋಣ. ನಾನು ಮತ್ತೊಮ್ಮೆ ಹೇಳ್ತೀನಿ, ದೇಶದ ಗೃಹ ಮಂತ್ರಿ ಏನು ಕೆಲಸ ಮಾಡ್ತಾ ಇದ್ದಾರೆ? ಇಂಟೆಲಿಜೆನ್ಸ್ ಯಾಕೆ ಫೇಲ್ ಆಗಿದೆ? ಅವರಿಗೆ ತಿಳುವಳಿಕೆ ಇರಬೇಕಿತ್ತಲ್ಲ, ಈ ಥರ ನಡೀತದೆ ಮುಂಜಾಗ್ರತಾ ಕ್ರಮವಾಗಿ ಯಾರು ಅದಕ್ಕೆ ಹೇಳಿಕೊಟ್ಟಿದ್ದು. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಏನಕ್ಕೆ ಹೇಳಿದ್ದಾರೆ ಅಂದರೆ, ನೀವು ಅಕೌಂಟಬಿಲಿಟಿ ಬೇಕು. ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಅಕೌಂಟಬಿಲಿಟಿ ಇಲ್ಲ, ಮೋದಿ ಅವ್ರಿಗೆ ಅಕೌಂಟಬಿಲಿಟಿ ಇಲ್ಲ, ಅಮಿತ್ ಶಾ ಅವ್ರಿಗೆ ಅಕೌಂಟಬಿಲಿಟಿ ಇಲ್ಲ. ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ಈ ಸಂಗ್ರಾಮದಲ್ಲಿ ಎಷ್ಟು ಜನ ತೊಡಕೋತಾರೆ ಅನ್ನೋದೇ ಅವ್ರಿಗೆ ಅರಿವಿಲ್ಲ. ಸುಮ್ಮನೆ ಈಗ ಏನಾಗಿದೆ ಅಂದರೆ ಅವ್ರನ್ನ ಎಷ್ಟು ಸಾಧ್ಯ ಹೆಂಗಾಗಿದೆ ಅಂದರೆ, ಒಂದು ಕೋಣೆಯಲ್ಲಿ ಒಂದು ಬೆಕ್ಕು ಕೂಡಾಕ್ಬಿಟ್ಟು ಅದ್ರ ಮೇಲೆ ಹಲ್ಲೆ ಮಾಡೋಕೆ ಹೋದ್ರೆ ಅದು ಡೈರೆಕ್ಟಾಗಿ ಅಟ್ಯಾಕ್ ಮಾಡೋದೇ ಇಲ್ಲಿಗೆ. ಇದೇ ಥರ ವಿದ್ಯಾರ್ಥಿಗಳನ್ನ ಅವ್ರ ಮನಸ್ಸೋ ಇಚ್ಛೆ ದಂಡಿಸಿ ಅವ್ರನ್ನ ಏನೋ ಟೆರರಿಸ್ಟ್ಗಳ ಥರ ಇವತ್ತು ಅವ್ರು ನಡ್ಕೊಂಡಿರೋ ವಿದ್ಯಾರ್ಥಿಗಳ ಜೊತೆ. ಯಾವುದೇ ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಇದ್ರು ನಾವು ಅದೇ ಮಾತು ಹೇಳ್ತಾ ಇದೆ, BJP ಇದ್ರು ಅದೇ ಮಾತು ಹೇಳ್ತಾ ಇದೆ. ಈಗ PM ಮಾತಾಡಿದಾರಲ್ಲ, ಅದೇ ಮೇಡಮ್, ಊರೆಲ್ಲ ಆಳದಲ್ಲಿ ಬಾಗ್ಲಾಕರು ಅನ್ನಂಗೆ PMಗೆ ಮೊದಲೇನು ಬುದ್ಧಿ ಇರಲಿಲ್ವಾ? ಮೊದಲೇನು ತಿಳುವಳಿಕೆ ಇರಲಿಲ್ಲ? ಅವ್ರ ಹತ್ರ ಎಂತೆಂಥ ಇಂಟೆಲಿಜೆನ್ಸ್ ಬ್ಯೂರೋಕ್ರಾಟ್ಸ್ ಇದ್ದಾರೆ. ಅವ್ರು ಹೇಳ್ಬೋದಿತ್ತಲ್ಲ, ಸ್ವಾಮಿ ಇದು ತುಂಬ ಸೆನ್ಸಿಟಿವ್ ಮ್ಯಾಟರು, ದಯವಿಟ್ಟು ಇದನ್ನು ಬೇಗನೆ ಬಗೆಹರಿಸಿ. ಯಾವತ್ತು ಅವರು ಕಾಕ್ರೋಚ್ ಅಂತ ಯಾರು ದೊಡ್ಡವ್ರು ಹೇಳಿದ್ರಲ್ಲ, ಅವತ್ತೇ ಇದನ್ನು ಮನಗಂಡು ಆ್ಯಕ್ಚುಲಿ ಅವತ್ತೇ ಬಗೆಹರಿಸ್ಬೇಕಿದ್ದೀವಿ ಸಮಸ್ಯೆನ. ಇವರು ಈಗ ಈ ಸಮಯಕ್ಕೆ ಬಂದ್ಬಿಟ್ಟು ಎಲ್ಲ ಹಾಳಾಗಿ ಕಾದು ನೋಡುವ ರಣತಂತ್ರ ಅಂತಾರಲ್ಲ. ಮಾತಾಡೋದಕ್ಕೆ ದರ್ಶನ್ ಅವ್ರು ಹೇಳ್ತಾ ಇದ್ರು PM ದೇಶದಲ್ಲೇ ಇಲ್ವಲ್ಲ ಅಂತ. ಈಗ ಅದಕ್ಕೊಂದು ಟೀಕೆ ವ್ಯಕ್ತವಾಯಿತು.
ರಾಹುಲ್ ಗಾಂಧಿ ಫಾರಿನಲ್ಲಿದ್ರು ಈ ಬಿಫೋರ್ ಈ ಗಲಭೆ ಎಬ್ಸಕ್ ಮುಂತ ಅವ್ರು ಯಾರ ಜೊತೆ ಮಾತಾಡ್ಕೊಂಡು ಯಾವ ಷಡ್ಯಂತ್ರ ಮಾಡ್ಕೊಂಡು ಇಂಡಿಯಾಗೆ ಬಂದಿದ್ದಾರೆ ಅಂತ ಕೇಳ್ತಿದ್ದಾರೆ. ಮೇಡಮ್, ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಬಹುರಾಷ್ಟ್ರೀಯ ಪ್ರಧಾನಮಂತ್ರಿ, ಬಹುರಾಷ್ಟ್ರೀಯ ವಿಪಕ್ಷ ನಾಯಕ. ಇವ್ರು ನಮ್ಮ ದೇಶಕ್ಕಿಂತ ಜಾಸ್ತಿ ಬೇರೆ ಬೇರೆ ದೇಶಗಳಲ್ಲೇ ಕೆಲಸ ಮಾಡಿರೋದು. ಇಬ್ರಿಗೂ ನಾನು ಸೇರಿ ಹೇಳ್ತಾ ಇರೋದು, ಇವರಿಬ್ಬರಿಗೆ ದೇಶದ ಬಗ್ಗೆ ಏನು ಕಾಳಜಿ ಇಲ್ಲ. ಮೊದಲನೇದಾಗಿ ಪ್ರಧಾನಮಂತ್ರಿಯವರು ಯಥಾರಾಜ ತಥಾ ಪ್ರಜೆ ಅನ್ನಂಗೆ ಅವ್ರದ್ದು ಹೆಂಗೆ ನಾಯಕರಿದ್ದಾರೆ ಅದೇ ಥರ ಗ್ರಾಮ ಪಂಚಾಯತಿಯಿಂದ ಹಿಡ್ಕೊಂಡು ಪ್ರಧಾನಮಂತ್ರಿಯವ್ರಿಗೂ ಒಂದೇ ಸ್ಟೇಟ್ಮೆಂಟ್ಸ್. ಅಲ್ಲಿರೋರೆಲ್ಲ ಗುಂಡಾಗಳು, ಅಲ್ಲಿರೋರೆಲ್ಲ ರೌಡಿಗಳು, ಅಲ್ಲಿರೋರೆಲ್ಲ ಟೆರರಿಸ್ಟ್ಗಳು, ಇದೇ ಮಾತು ಹೇಳ್ಕೊಂಡು ಬಂದಿದ್ದಾರೆ. ಒಬ್ಬನೇ ಒಬ್ಬ ನಾಯಕ ಇಲ್ಲ ನಮ್ಮ ಕಡೆಯಿಂದ ತಪ್ಪಾಗಿದೆ, ಕಾನೂನು ಗವರ್ನೆನ್ಸ್ ಅಲ್ಲಿ ಏನೋ ಮಿಸ್ಟೇಕ್ ಆಗಿದೆ, ವಿದ್ಯಾರ್ಥಿಗಳನ್ನ ಕರೆದ್ಬಿಟ್ಟು ಕೂರಿಸ್ಬಿಟ್ಟು ಯಾರು ಸೋನಮ್ ಅನ್ನೋರು ಕುತ್ಕೊಂಡ್ರಲ್ಲ ಅವಾಗಿಂದಾನೇ ಸಮಸ್ಯೆನ ಹತೋಟಿಗೆ ತಗೊಳ್ಳೋಷ್ಟು ಎಲ್ಲ ಇವ್ರ ಹತ್ರ ರಿಸೋರ್ಸ್ ಇತ್ತು, ಅದು ತಗೊಂಡಿಲ್ಲ. ಬೇಕಂತ ಬಿಟ್ಟರು ಅಥವಾ ಬೆಂಕಿ ಹಚ್ಚಬೇಕು ಅಂತ ಅಂದ್ಬಿಟ್ರು ಅಥವಾ ರಾಮ ಮಂದಿರದ ಕಳತನದ ಮರೆಮಾಚಕ್ಕೋಸ್ಕರ ವಿಷಯ ಡೈವರ್ಟ್ ಮಾಡಿದ್ರು, ಅದು ನಮಗೆ ಗೊತ್ತಿಲ್ಲ. ವಿಷಯ ಏನಂದ್ರೆ ವಾಸ್ತವವಾಗಿ ಕೊನೆಯದಾಗಿ ಗಂಡ ಹೆಂಡತಿ ಜಾಗದಲ್ಲಿ ಕೂಸು ಬಡವಾಯ್ತು ಅಂತ ಅಮಾಯಕ ವಿದ್ಯಾರ್ಥಿಗಳು ಇವತ್ತು ನೋವು ತಿಂದಿದ್ದಾರೆ. ಎಷ್ಟೋ ಜನ ಇವತ್ತು ಹಾಸ್ಪಿಟಲೈಸ್ ಆಗಿದ್ದಾರೆ ಮೇಡಮ್, ಇವತ್ತು ಹಾಸ್ಪಿಟಲೈಸ್ ಎಷ್ಟೋ ಜನ ಹಾಸ್ಪಿಟಲೈಸ್ ಆಗಿದ್ದಾರೆ. ಜೆನ್ಯೂನ್ ಹೋರಾಟಕ್ಕೆ ಪ್ರತಿಯೊಬ್ಬರು ಕೂಡ ಅವ್ರ ಜೊತೆ ಇರೋಣ ಭಾರತೀಯರಾಗಿ. ಕೆಲವೊಂದು ಸ್ಟೂಡೆಂಟ್ಸ್ ಮಾತಾಡಿದ್ದನ್ನು ನಾನು ಗಮನಿಸಿದೆ. ಇಲ್ಲ ನಾವು ಕ್ಲಾಸ್ ರೂಮಲ್ಲಿ ಇದ್ವಿ, ವಿ ಜಸ್ಟ್ ಕೇಮ್, ಸಂಬಡಿ ಕಾಲ್ಡ್, ಆ ಥರದ್ದು ಬಂತು. ಅಮೇರಿಕ ಮತ್ತು ಇರಾನ್ ಯುದ್ಧ ಆಗ್ತಿದೆ, ಅದಕ್ಕೋಸ್ಕರ ನಾವಿಲ್ಲಿ ಹೋರಾಟ ಮಾಡ್ತಿದ್ದೀವಿ ಅಂತ ಮಾತಾಡಿದಂಥ ಸ್ಟೂಡೆಂಟ್ಸ್ ನೋಡಿದ್ದೀವಿ. ನನ್ಗದು ವ್ಯಾಲಿಡ್ ಅನ್ಸುತ್ತೆ ಮೇಡಮ್. ಅದು 100% ವ್ಯಾಲಿಡ್ ಅಲ್ಲ, ಒಪ್ಕೊಳ್ಳೋಕೆ ಸಾಧ್ಯನೂ ಇಲ್ಲ ಅದನ್ನು ಯಾರೇ ಆಗಿರಲಿ. ಆದರೆ ಕೇಂದ್ರ ಸರ್ಕಾರ ಎಷ್ಟು ಇಂಟೆಲಿಜೆನ್ಸ್ ಇದೆ, ಎಷ್ಟು ಮ್ಯಾನ್ ಪವರ್ ಇದೆ, ನಮ್ಮ ಹತ್ರ ಎಲ್ಲ ಪೊಲೀಸ್ ಸಪೋರ್ಟ್ ಇದೆ, ಲ್ಯಾಂಡ್ ಇರ್ಬೋದು, ಏರ್ ಫೋರ್ಸ್ ಇರ್ಬೋದು, ಎಲ್ಲ ಥರ ಸಪೋರ್ಟ್ ಇದೆ ಅಂತ ಅವ್ರು ಹುಡುಕಿ ಹಾಕ್ರಿ, ಜೈಲ್ಗೆ ಹಾಕ್ರಿ. ಯಾರ್ಯಾರು ಈಗಲೂ ಈಗ ಇದಕ್ಕಿಂತ ಮುಂಚೆ ನಡೆದಿರೋ ಯಾವ ಘಟನೆನೂ ಇವರು ತಾತ್ವಿಕ ಅಂತ್ಯಕ್ಕೆ ತಗೊಂಡೋಗಿಲ್ಲ. ಇದು ಮುಗೀತಾ ಬೇಕಾದ್ರೆ ನೋಡಿ, ಇದನ್ನು ಮರ್ತು ಬಿಡ್ತಾರೆ. ನೆಕ್ಸ್ಟ್ ಇದನ್ನ ಏನಾದ್ರು ಈಗಾಗಿರೋ ಹುಳುಕುಗಳನ್ನ ತಪ್ಪುಗಳನ್ನ ತಿದ್ದುಕೊಂಡು ಮುಂದೆ ಬರೋ ಸಮಯದಲ್ಲಿ ಇದಕ್ಕೇನಾದ್ರು ಪರಿಹಾರ ಕಂಡುಹಿಡ್ಕೊಂಡಿಲ್ಲ ಅಂದರೆ ಬರೋ ದಿನಗಳಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ತಾರೆ ಈ ದೇಶದ ಜನ. ರೈಟ್. ಯದುಕುಮಾರ್ ಗೌಡ್ರೆ, ನೀವು ಹೇಳಬೇಕು. ನಿಮಗೂ 3 ಪ್ರಶ್ನೆ. ಹೊಡೆಸಿರೋದು ಮೋದಿ ಸರ್ಕಾರ ಅಂತ ಸ್ಪಷ್ಟವಾಗಿ ದರ್ಶನ್ ಹೇಳಿದ್ದಾರೆ, ಅದಕ್ಕೆ ನನಗೆ ಉತ್ತರ ಬೇಕು. ಎರಡನೇದಾಗಿ, ರಾಜಕೀಯ ಬೇಳೆಯನ್ನು ಕಾಂಗ್ರೆಸ್ ಇಲ್ಲಿ ಬೇಯಿಸ್ಕೊಳ್ತಾ ಇದೆಯಾ? 3ನೇ ಪ್ರಶ್ನೆ, ಕೊಲೆ ಮತ್ತು ಆಕ್ಸಿಡೆಂಟ್ಗೆ ನಿಮ್ಮ ಕಡೆಯಿಂದ ಡೆಫಿನೇಷನ್ ಬೇಕು. ಹೊಡೆಸಿರೋದು ಅಂತ ಈಗ ಈ ಚಳುವಳಿ ಸ್ಟಾರ್ಟ್ ಆದಾಗಿದ್ದು 20-21 ದಿನ ಆಗಿದೆ. 20 ದಿನಕ್ಕಿಂತನೂ ಪಾಪ ಲೀಡರ್ ಆಫ್ ಆಪೋಸಿಷನ್ಸ್ ಇಲ್ಲವೇ ಇರಲಿಲ್ಲ, ದೇಶದಲ್ಲಿ ಇರಲೇ ಇರಲಿಲ್ಲ, ಕಾಣೆಯಾಗಿದ್ರು, ಗೊತ್ತಿಲ್ಲ. ಅವ್ರು ಹೇಳ್ದಂಗೆ ಅವ್ರು ಹೇಳ್ಬೇಕಾಗತ್ತೆ. ಯಾಕಂದರೆ ಪ್ರಧಾನಮಂತ್ರಿ ಯಾವ ದೇಶಕ್ಕೆ ಹೋದ್ರು, ಯಾವ ಕಾರ್ಯಕ್ರಮ ಮಾಡಿದ್ರು, ಯಾವ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರು ಅಂತ ಪ್ರತಿ ಮಿನಿಟ್ ಟು ಮಿನಿಟ್ ಮೀಟಿಂಗ್ಸು ಇಟ್ ಈಸ್ ರೆಕಾರ್ಡೆಡ್ ಆನ್ ದ ಗವರ್ಮೆಂಟ್ ರೆಕಾರ್ಡ್ಸಲ್ಲೂ ಇರುತ್ತೆ, ಸಂಸದ್ ರೆಕಾರ್ಡ್ಸಲ್ಲೂ ಇರುತ್ತೆ. ಅವ್ರು ಬಂದಾದ್ಮೇಲೆ ಏನು ಮಾತುಕತೆ ಆಯಿತು ಅಂತ ರಾಷ್ಟ್ರಪತಿಗೆ ಪ್ರತಿ ವಿದೇಶ ಯಾತ್ರೆ ಬಂದಾದ್ಮೇಲೆ ಒಂದು ವರದಿ ಸಲ್ಲಿಸುವಂಥದ್ದು ಇರುತ್ತೆ. ಅದೇ ರೀತಿಗೇನೆ ವಿಪಕ್ಷ ನಾಯಕ ಯಾರೊಬ್ರು ಹೇಳ್ತಾ ಇದ್ರು ಶಾಡೋ PM ಅಂತ. ವೈ ಡೋಂಟ್ ಯು ಟೆಲ್ ಯುವರ್ ಡೀಟೇಲ್ಸ್, ಶೆಡ್ಯೂಲ್ಸ್? ನೀವು ಯಾರನ್ನ ಮೀಟ್ ಮಾಡಿದ್ರಿ, ಎಲ್ಲಿದ್ರಿ, ಯಾರ ಜೊತೆಗೆ ಮೀಟ್ ಮಾಡಿದ್ರಿ? ನೀವು ಲೀಡರ್ ಆಫ್ ಆಪೋಸಿಷನ್ ಅಲ್ಲಪ್ಪ, ಅದು ದೇಶದ ದೊಡ್ಡ ಪ್ರಜಾಪ್ರಭುತ್ವದ ಲೀಡರ್ ಆಫ್ ಆಪೋಸಿಷನ್ ಅಂದಾಗ ಟೆಲ್ ಯು ಶೆಡ್ಯೂಲ್ಸ್, ಟೆಲ್ ದ ಪೀಪಲ್ ನೀವು ಯಾರ ಜೊತೆಗೆ ಮೀಟ್ ಮಾಡಿದ್ರಿ, ಏನು ಡಿಸ್ಕಸ್ ಮಾಡಿದ್ರಿ. ಯಾಕಂದ್ರೆ 2005 ಒಂದು ಚೈನಾ ಜೊತೆಗೆ ಒಂದು ಅಗ್ರಿಮೆಂಟ್ ಆಗಿತ್ತು, ಯಾವುದೇ ಪೊಸಿಷನ್ಸ್ ಇಲ್ದಿರ ಏನು ಇಲ್ದಿರ ಪಾಪ ಇವ್ರು ಸೈನ್ ಮಾಡಿದ್ರು. ಅದನ್ನ ದೇಶದ ಜನಕ್ಕೆ ಇದುವರೆಗೂ ಹೇಳಲೇ ಇಲ್ಲ ಅವರು. ಚೈನಾದಲ್ಲಿ ನೀವು ಯಾವ ಒಂದು ಕೆಪಾಸಿಟಿನಲ್ಲಿ ಏನು ಅಗ್ರಿಮೆಂಟ್ ಸೈನ್ ಮಾಡಿದ್ರಿ ಅಂತ, ಅದು ಇಟ್ಸ್ ಆಲ್ ದೇರ್ ಇನ್ ದ ವೆಬ್. ಅದಲ್ಲಿ ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ, ಅದಲ್ಲಿ ಹೇಳ್ಬೇಕಾಗತ್ತೆ. ಮತ್ತೆ ಇವು ಬಂದಾದ್ಮೇಲೆ ಇಲ್ಲಿ ನೋಡಿ ಸ್ಪಷ್ಟವಾದ ಮೇಡಮ್ ಹೈಜಾಕ್. ಯಾಕಂದ್ರೆ ತಾವೇ ಹೇಳ್ತಾ ಇದ್ದೆ ಅಂತ ನೋಡಿ ಮೇಡಮ್, ನೀಟ್ ಸಂಬಂಧಪಟ್ಟಂತ ಪ್ರತಿಭಟನೆ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ, ಅವರಲ್ಲಿ ಆಕ್ರೋಶ ಇದೆ, ಎಕ್ಸಾಮ್ನಲ್ಲಿ ವ್ಯತ್ಯಾಸಗಳಾಗಿದೆ. ಹೌದು, ದಿಸ್ ಸಿಚುವೇಶನ್ ಇಸ್ ಅಬೌಟ್ ನೀಟ್. ಸರ್ಕಾರ ಒಪ್ಕೊಂಡಿದೆ, ಸರ್ಕಾರದ ದಾಯಿತ್ವ ಅಕೌಂಟಬಿಲಿಟಿ ಇದೆ. ಮೇ 3ನೇ ತಾರೀಕು ಎಕ್ಸಾಮ್ ಪೇಪರ್ ಲೀಕ್ ಆಗಿದಂಥದ್ದು, ಅವತ್ತಿನ ಸಂಜೆನೆ ಅದನ್ನ ರೀ ಎಕ್ಸಾಮ್ ಮಾಡ್ಬೇಕಂತ ಹೇಳಿದಂಥದ್ದು. ವಿತಿನ್ 40 ಡೇಸ್ ಒಳಗಡೆ ರೀ ಎಕ್ಸಾಮ್ ಆಯ್ತು. ಅದಕ್ಕೆ ಯಾರ್ಯಾರು ಕಲ್ಪ್ರಿಟ್ ಆಗಿದ್ರು 13 ಜನನ ಅವರು ಒದ್ದಿ ಒಳಗಾಕಿದಂಥದ್ದಾಯ್ತು. ಅದಕ್ಕೆ ಪೂರಕ ಧರ್ಮೇಂದ್ರ ಪ್ರಧಾನ್ ಮೀಡಿಯಾ ಮುಂದೆ ಬಂದು ಎಸ್ ವಿ ಆರ್ ಅಕೌಂಟಬಲ್, ವಿ ಆರ್ ಕರೆಕ್ಟಿಂಗ್ ಅಂತ ಅಂದ್ಬಿಟ್ಟು ರೀ ಎಕ್ಸಾಮ್ ಮಾಡಿದಂಥದ್ದಾಯ್ತು. 21 ಲಕ್ಷದಲ್ಲಿ 11.5 ಲಕ್ಷ ಜನ ಪಾಸ್ ಆಗಿದ್ದಂಥದ್ದಾಯ್ತು. ಆದ್ರೆ 720 ಅಂಕದಲ್ಲಿ 715 ಅಂದರೆ ದೊಡ್ಡ ಅಂಕ ಪಡ್ಕೊಂಡಿದ್ದಂಥ ವಿದ್ಯಾರ್ಥಿ ಕೂಡ ಮಾತಾಡಿದಂಥದ್ದಾಯ್ತು. ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮತ್ತೆ ಏನೇನು ಸ್ಟ್ರಿಕ್ಟ್ ಮೆಷರ್ಸ್ ಮಾಡಬೇಕಾಗಿತ್ತು ಅಂತ ಮಾತಾಡಿದಂಥದ್ದಾಯ್ತು. ಈಗ ವಿದ್ಯಾರ್ಥಿಗಳು ಅನ್ನೋದು ಕಾಕ್ರೋಚ್ ಪಾರ್ಟಿ ಅನ್ನೋದು ಎಲ್ಲ ಅದಾಗ್ತಾ ಇರುವಂತದ್ದು ಜಂತರ್ ಮಂತರಲ್ಲಿ. ಈ ಸಡನ್ ಆಗಿ ಬಂದಂತ LOP ಬಂದಿದಂಥದ್ದು ಯಾರ ಮನೆ, ಯಾರ ಮನೆ ಮುಂದೆ ಮೇಡಮ್? ಪ್ರಧಾನಮಂತ್ರಿ ಮನೆಗಳ ಮುಂದೆ. ಈ ದೇಶದ ಪ್ರಧಾನಮಂತ್ರಿಗಳು ಅದು ಯಾರೇ ಆಗಿರ್ಬೋದು, ದಟ್ ಇಸ್ ಅ ಸೆನ್ಸಿಟಿವ್ ಏರಿಯಾ. ದಟ್ ಈಸ್ ಈಗಾಗಲೇ ನಾವು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸು 2 ಪ್ರಧಾನಮಂತ್ರಿಗಳನ್ನ ಕಳ್ಕೊಂಡಿದ್ದೀವಿ ನಾವು.
ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಸೆಕ್ಯೂರಿಟಿ. ಅದಕ್ಕೆ ಅಂದಿದ್ದ ಪಲಾಯನ ಅಂತ ಕಾಂಗ್ರೆಸ್ನವರು. ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಸೆಕ್ಯೂರಿಟಿ. ಆದ್ರೆ ನೀವು ಒಂದು ಜವಾಬ್ದಾರಿಯುತ LOP ಆಗಿ ನಿಮ್ಗೆ ಸಂಸತ್ ಇದೆ ರೀ, ಸಂಸತ್ತಲ್ಲಿ ನೀವು ಕೇಳುವಂತ ಪ್ರಶ್ನೆ ಸ್ಕೈ ಇಸ್ ದ ಲಿಮಿಟ್ ಫಾರ್ ಯು ಟು ಟಾಕ್, ಸ್ಕೈ ಇಸ್ ದ ಲಿಮಿಟ್ ಫಾರ್ ದ ಪಾರ್ಲಿಮೆಂಟ್. ಮಾತಾಡ್ಬೇಕಾರೆ ನೀವು ಮೇಡಮ್, ನೀವು ಏನ್ ಇಲ್ಲಿ ಪ್ರಶ್ನೆ ಮಾತಾಡಬೇಕು ಮೇಡಮ್? ಸರ್ಕಾರದ ಜೊತೆ ಸರ್ಕಾರ ಹೇಳಿದೆ ನಾವು ಯಾವತ್ತು ಉತ್ತರ ಕೊಡಬೇಕು ಅನ್ನೋದು ಒಬ್ಬ ಶಾಡೋ CM ಆಸೆ ಆಕಾಂಕ್ಷೆ, ಜನರ ದುನಿಯಾ ಕೇಳ್ತಾರೆ ಇಲ್ವಲ್ಲ ಅಲ್ಲಿ. ಮೇಡಮ್ ನಾ ಹೇಳ್ತಾ ಇರೋಂಥದ್ದು ಪ್ರಶ್ನೆ ನೀವು ತೆಗಿಬೇಕು. ಫಸ್ಟ್ ನೀವು ಪ್ರಶ್ನೆ ಕೇಳಬೇಕಾಗತ್ತೆ. ನಿಮ್ಮಂತ ಆಪೋಸಿಷನ್ಸ್ ಇರೋರೆಲ್ಲ ಎಲ್ಲ ಪ್ರಶ್ನೆ ಕೇಳಬೇಕಾಗುತ್ತೆ. ಒಂದು ನಿಮಿಷ ಕೇಳಿ. ಅಲ್ಲ, ಯಾರು ಬಾಯಿ ಮುಚ್ಕೊಂಡಿಲ್ಲ, ಈಗ ಪ್ರಶ್ನೆನೇ ಕೇಳ್ತಿದ್ರು, ಉತ್ತರ ಕೊಡಬೇಕಾದ್ರೆ ಮೇಡಮ್ ಕೇಳಬೇಕಾಗಿರೋದು ಎಲ್ಲಿ ಮೇಡಮ್? ನಾನು ಹೇಳ್ತಾ ಸಂಸದಲ್ಲಿ ಕೇಳಬೇಕಾದಾಗ ನೀವು ಕೇಳಿದಂತ ಪ್ರಶ್ನೆಗೆ ಪ್ರಧಾನಮಂತ್ರಿಗಳಾಗ್ಲಿ ಬೇರೆ ಆದಿ ಯಾರು ಜವಾಬ್ದಾರಿಯುತ ಮಂತ್ರಿಗಳಿದಾರೋ ಅವರ ಉತ್ತರವನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಕೂಡ ಇರಬೇಕಾಗತ್ತೆ, ಗಟ್ಟಿತನದ ಮನಸ್ಸು ಇರಬೇಕಾಗತ್ತೆ. ಅವ್ರು ಯಾವಾಗ ಉತ್ತರ ಕೊಡಕ್ ಹೋಗ್ತಾರೋ ಅವಾಗ ಇವ್ರು ಪಲಾಯನ ಮಾಡುವಂತ ಹಲವಾರು ಸಂಸತ್ತಿನ ಅಧಿವೇಶನದಲ್ಲಿ ನಾವು ನೋಡಿದ್ದೀವಿ, ನಾವು ಕೇಳಿದ್ವಿ. ಆಮೇಲೆ ಇಲ್ಲಿ ಬಂದು ಮಾಡುವಂಥದ್ದು ಏನಿತ್ತು? ಜಂತರ್ ಮಂತರದಲ್ಲಿ ತನ್ನ ವಿದ್ಯಾರ್ಥಿಗಳು ನೀಟ್ ಬಗ್ಗೆ ಮಾತಾಡ್ತಾ ಇರೋಂಥದ್ದು, ಇಲ್ಲೇ ಹೇಳ್ತಾ ಇರೋಂಥದ್ದು. ಯಾರು ಏನಂತಾರೆ ಈ ಒಂದು ಸಂಘಟನೆಯನ್ನ ಆಗ್ಲಿ ಪ್ರತಿಭಟನೆಯನ್ನ ಆಗ್ಲಿ ಮುನ್ನಡೆಸ್ತಾರೋ ಮುನ್ನಾಚುನೆ ಇರ್ಬೇಕಾಗತ್ತೆ. ಅವ್ರು ಯಾರೋ ಲೀಡ್ ತಗೊಂತಾ ಇದ್ದಾರೆ, ಇವ್ರು ಯಾರು ಲೀಡ್ ಇವ್ರು ಏಕ್ದಮ್ ಮಂದಿ ಮಾಡಿದಂಥದ್ದು. ಅದ್ರ ಜೊತೆಗೆ ಅವ್ರ ಹತ್ರನೇ ಹೋಗಿ ಮಿನಿಸ್ಟರ್ ಆಫ್ ಸ್ಟೇಟ್ ಜಿತೇಂದ್ರ ಸಿಂಗ್ ಹೋಗಿ ಅವ್ರ ಹತ್ರ ಮಾತಾಡಿದಂಥದ್ದಾಯ್ತು. ನೀವು ಬಂದಿಲ್ಲ, ನೀಟ್ ಬಂದು ಸಂಸತ್ತಲ್ಲಿ ಡಿಸ್ಕಷನ್ಸ್ ಆಗ್ಬೇಕಂದ್ರೆ ಗವರ್ಮೆಂಟ್ ಹೊಡ್ಕೊಂತು, ಮತ್ತೆ ಬಂದಿಲ್ಲ. ನೀವು ಅಲ್ಲಿ ಪದೇ ನಿಮ್ ಗೋಲ್ ಪೋಸ್ಟ್ ಚೇಂಜ್ ಮಾಡ್ತಾ ಇರ್ತೀರಾ. ಇನ್ನೊಂದು ಬಿಜೆಪಿಯ ಕೊಲೆಗಡುಕ ನಾಯಕರ ಬಗ್ಗೆ ಹೇಳಿದ್ರು ಮೇಡಮ್. ಈಗ ಕೊಲೆಗಡುಕರ ನಾಯಕ ಅಂತ ಹೇಳ್ಬೇಕಾದಾಗ ಸಿಖ್ ದಂಗೆಗಳಿಗೆ ಯಾರ್ಯಾರು 84ರಲ್ಲಿ ಕಾಂಗ್ರೆಸ್ಸಿನ ಇದು ದೊಡ್ಡ ಒಂದು ಪಟ್ಟಿನೇ ಇದೆ ಮೇಡಮ್. ಅಲ್ಲಿ ಈಗಲೂ ಜೀವಂತವಾಗಿದ್ದಾರೆ. 3-4 ಸಾವಿರ ಸಿಖ್ಖರ ಮಾರಣ. ಅಲ್ಲಿ ಅವತ್ತು ಹೇಳಿದ್ರು, ರಾಜೀವ್ ಗಾಂಧಿನೇ ಹೇಳಿದ್ರು, ಒಂದು ದೊಡ್ಡ ಮರ ಬೀಳ್ಬೇಕಾದ್ರೆ ಈ ಚಿಕ್ಕದೆಲ್ಲ ಆಗುತ್ತೆ ಅಂತ. 4,000 ಸಿಖ್ಗಳ ಘೋರಣ ಹತ್ಯೆ ಆಯ್ತಲ್ಲ, ಅವತ್ತು ಯಾರು ಮಾತಾಡಿಲ್ಲ. ಯಾರು ಮಾತಾಡಿಲ್ಲ ಮೇಡಮ್. ನಾನು ಹೇಳ್ತಾ ಇರುವಂತದ್ದಂದ್ರೆ ಇವರು ಇವಾಗ ಸಂಸ್ಕೃತಿ ಬೇರೆ ಅಂತ ಹೇಳ್ತಾರಲ್ಲ, ನಾ ಕೇಳ್ತಾ ಇರುವಂತದ್ದು ಯಾರು ಅವರ ಬೇಡಿಕೆಗಳೇನಿತ್ತು ಗವರ್ಮೆಂಟ್ ಇದುವರೆಗೂ 5 ಸತಿ ಹೇಳಿದೆ, ವಿ ಆರ್ ರೆಡಿ ಫಾರ್ ಡಿಸ್ಕಷನ್ಸ್, ಯು ಕಮ್ ಟು ದ ಪಾರ್ಲಿಮೆಂಟ್ ಡಿಸ್ಕಸ್ ಮಾಡಿ, ನಿಮ್ಗೆ ಎಷ್ಟು ಅವರ್ಸ್ ಬೇಕಾದ್ರೂ ತಗೊಳ್ಳಿ ನೀವು ಮಾತಾಡಕ್ಕೆ ಅಂತ. ಆದರೆ ಪರ್ಪಸ್ ಇರ್ಬೇಕಲ್ಲ ಮೇಡಮ್. ನಿಮ್ ಪರ್ಪಸ್ ಡಿಸ್ಕಷನ್ಸ್ ಅಲ್ಲ, ನಿಮ್ ಪರ್ಪಸ್ ಡಿಸ್ಕಷನ್ಸ್ ಅಲ್ಲ, ನಿಮ್ ಪರ್ಪಸ್ ನೀಟ್ ಅಲ್ಲ, ನಿಮ್ ಪರ್ಪಸ್ ಅರಾಜಕತೆ. ದೇಶದಲ್ಲಿ ಅರಾಜಕತೆ ಸೃಷ್ಟಿ ಆಗ್ಬೇಕು ಮೇಡಮ್. ಅಲ್ಲಿರುವಂತ ನೀವ್ ಹೇಳ್ತೀರ ವಿದ್ಯಾರ್ಥಿಗಳಂತ, ವಿದ್ಯಾರ್ಥಿಗಳೇನ್ ಮೇಡಮ್ ಪೆನ್ನು ಪುಸ್ತಕ ಪೇಪರ್ ಇಟ್ಕೊಂಡಿರುವಂತವ್ರು ನೀಟ್ ಬಗ್ಗೆ ನಮ್ಗೆ ಅವಮಾನ ಆಯ್ತು, ನಮ್ಗೆ ಹೆಚ್ಚಿನ ಸ್ಟ್ರೆಸ್ ಆಯ್ತು, ಇದಾಯ್ತು ಅಂತ. ಆದ್ರೆ ನಾವು ಕೇಳೋದಲ್ಲಿ ನೇಪಾಲ್ ಜೈಸಾ ಔಕಾಡ್ ದೇಂಗೆ, ಅಲ್ಲಾ ತೆರಾ ರಾಮ್ ರೇಗಾ, ರಿವೋಕ್ ಆರ್ಟಿಕಲ್ 370, ಇದೆಲ್ಲ ಯಾಕೆ ಬರುತ್ತೆ? ಸಂಸದ್ ಇದಕ್ಕೆ ಹೋಗ್ತಾರಲ್ಲ, ಆಜಾದಿ ಚಾಹಿಯೆ, ಕಿಸ್ಸೆ ಆಜಾದಿ ಚಾಹಿಯೆ, ಯಾರಿಂದ ಆಜಾದಿ ತಗೊಂತದ್ದು? ನಾಮ್ ರಖೇಂಗೆ ಅಲ್ಲ ಅಂತ ಯಾರು ಹೇಳ? ನಾವು ಕೇಳ್ತಾ ಇರುವಂತದ್ದು ನೀಟ್ ಹೋರಾಟದ ಒಂದು ಕಡೆ ಆದ್ರೆ ಅಲ್ಲಿ ಬಂದು ಸೇರುವ ಈ ವಿದ್ಯಾರ್ಥಿ ಚಳುವಳಿಯನ್ನು ದಿಕ್ಕು ತಪ್ಪಿಸುವ ಜನಗಳ ಮೇಲೆ ನಮ್ಮ ವಿರೋಧ, ಈ ದೇಶ ವಿರೋಧ ನೀತಿ ಯಾಕೆ? ಅವರಲ್ಲಿ ಯಾಕೆ ಬಂದು ಸೇರಿದ್ರು? ನೀವು ದೇಶದ ವಿದ್ಯಾರ್ಥಿಗಳ ಇದನ್ನ ಬಿಟ್ಟು ನಿಮ್ಮ ಅಜೆಂಡಾಗಳನ್ನ ನೀವು ಇದು ಮಾಡ್ತಾ ಇದ್ದೀರಲ್ಲ, ಅದು ಯಾಕೆ ಅಂತ ಕೇಳುವಂತ ಪ್ರಶ್ನೆ. ನೀಟ್ ಹೋರಾಟ ಇವತ್ತು ಬೇರೆ ದಿಕ್ಕನ್ನು ಪಡ್ಕೊಳ್ತಿದೆ ಅನ್ನೋದು ಬಿಜೆಪಿಯವರ ವಾದ. ಅದು ಯಾವ ದಿಕ್ಕು, ಯಾವ ಷಡ್ಯಂತ್ರ, ಯಾರು ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ವಕ್ತಾರರ ಮಾತೇನು, ಉತ್ತರ ಏನು? ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಾಗಲೇ ಮಾತಾಡ್ತಾ ಇರಬೇಕಾದ್ರೆ ನನಗೆ KPCC ಕಚೇರಿಯ ಮೇಲಿರುವಂಥ ನಿಮ್ಮ ಭಕ್ತಿ ನನಗೆ ಕಾಣಿಸ್ತಾ ಇತ್ತು. KPCC ಕಚೇರಿ ನಮಗೆ ದೇವಸ್ಥಾನ ಇದ್ದಂಗೆ ಅಂತ. ಸಂಸತ್ತು ದೇವಸ್ಥಾನನೇ, ಅದಕ್ಕೆ ಮುತ್ತಿಗೆ ಹಾಕಕ್ಕೆ ಹೋದ್ರೆ ಅದನ್ನು ಸಹಿಸ್ಕೋಬೋದಾ? ಮೊದಲನೇ ಪ್ರಶ್ನೆ. ಷಡ್ಯಂತ್ರ ಅಂತ ಬಿಜೆಪಿಯವರು ಕೆಲವರು ವಿಚಾರವಂತರು ಉಲ್ಲೇಖ ಮಾಡ್ತಿದ್ದಾರೆ. ಸೋಮವಾರ FCRA ಅಮೆಂಡ್ಮೆಂಟ್ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ನಡೆಯೋದಿತ್ತು. ಫಾರಿನಿಂದ ಬೇಕಾದಷ್ಟು ದೇಣಿಗೆ ಭಾರತಕ್ಕೆ ಬರ್ತಾ ಇದೆ. ಇಟ್ ಈಸ್ ಮೋರ್ ದೆನ್ 22,000 crores. ಅದಕ್ಕೆ ಸಂಬಂಧಪಟ್ಟಂತೆ ಆ ದೇಣಿಗೆ ಬರುವುದಕ್ಕೆ ಯಾವುದೇ ರೀತಿಯ ತಡೆ ಅನ್ನೋದಿಲ್ಲ, ಅಕೌಂಟಬಿಲಿಟಿ ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದು ಅಮೆಂಡ್ಮೆಂಟನ್ನು ಮಾಡೋಕ್ಕೆ ಹೊರಟಿದೆ. ಸೊ ಅದಕ್ಕೆ ವಿಚಲಿತವಾಗಿರುವಂಥ ಕಾಂಗ್ರೆಸ್, ಅದಕ್ಕೆ ವಿಚಲಿತವಾಗಿರುವಂಥ CJP, ಅದಕ್ಕೆ ವಿಚಲಿತವಾಗಿರುವಂಥ ಒಂದು ಪಂಗಡ ಅಥವಾ ಒಂದು ಗುಂಪು ಈ ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ. ಮೊದಲನೇ ಪ್ರಶ್ನೆ, ಸಂಸತ್ತು ಅಥವಾ ವಿಧಾನಸೌಧ ನಮಗೆ ದೇವಸ್ಥಾನ ಇದ್ದಂಗೆ. ಆದರೆ ಇದೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಅದೇ ಸಂಸತ್ತು, ಅದೇ ದೇವಸ್ಥಾನದ ಮೇಲೆ ದಾಳಿ ಆಯಿತು. ಅದೇ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸುವಂಥ ರೆಡ್ ಫೋರ್ಟ್, ಅದ್ರ ಮುಂದೆನೇ ಬಿಹಾರ ಚುನಾವಣೆ ನಾಳೆ ಅನ್ಬೇಕಾದ್ರೆ ಒಂದು ಕಾರ್ ಬ್ಲಾಸ್ಟ್ ಆಯಿತು. ಅವರು 4 ಜನ ಮುಸಲ್ಮಾನ್ ಡಾಕ್ಟ್ರನ್ನ ಅರೆಸ್ಟ್ ಮಾಡಿದ್ರು. ಆ ಚುನಾವಣೆ ಮುಗಿದು 4 ದಿನಕ್ಕೆ ಅವ್ರನ್ನ ಬಿಟ್ಟು ಕಳಿಸಿದ್ರು. ಇವತ್ತಿನ ತನಕ ಒಬ್ರನ್ನು ಹಿಡಿದಿಲ್ಲ. ಅಂದರೆ ರಾಷ್ಟ್ರೀಯತೆ ಬಗ್ಗೆ ಮಾತನಾಡುವಂಥವ್ರಿಗೆ ನಾನು ಇದನ್ನ ಉಲ್ಲೇಖ ಮಾಡ್ತಾ, ಇವತ್ತು 2014ರಿಂದ ಟಿಲ್ ಲಾಸ್ಟ್ ಪೇಲ್ಗಾಮ್ ದಾಳಿ
ಇನ್ಕ್ಲೂಡಿಂಗ್ ನವೆಂಬರ್ ದೆಹಲಿ ದಾಳಿ ತನಕ ನರೇಂದ್ರ ಮೋದಿ ಅವರ ಆಳ್ವಿಕೆಯಲ್ಲಿ ಈ ದೇಶದಲ್ಲಿ ಒಟ್ಟು 43 ಭಯೋತ್ಪಾದಕ ದಾಳಿಗಳಾಗಿದೆ. ನಾವು ಪಾಠ ಕಲಿಸ್ತೀವಿ 1 ತಲೆಗೆ 10 ತಲೆ ಎಂದವರು 44 ಜನ ಪುಲ್ವಾಮಾ ಅಟ್ಯಾಕ್ ಆದಾಗ ಹುತಾತ್ಮರಾದವ್ರಿಗೆ ಯಾವ ಪಾಠ ಕಲಿಸಿದ್ರು ಗೊತ್ತಿಲ್ಲ. ನಮ್ಮ ಜವಾನರು ಪೆಹಲ್ಗಾಮಲ್ಲಿ ಮಡಿತಾರೆ 6 ಜನ. ಮೊನ್ನೆ ಬಂದ್ಬಿಟ್ಟದು ಸಂಸತ್ನಲ್ಲಿ ಅವರು ಬಹಿರಂಗ ಪಡಿಸ್ತಾರೆ ಅಂತಂದ್ರೆ ಇದು ಯೋಧರಿಗೆ ಮಾಡಿರ್ತಕ್ಕಂತಹ ದೊಡ್ಡ ಒಂದು ಅವಮಾನ ಅಂತ ನಾನು ಗಟ್ಟಿಯಾಗಿ ಹೇಳ್ತಾ, ಹೀಗೆ ಅನೇಕ ಘಟನಾವಳಿಗಳು, ಅದು ಬಾರಾಮುಲ್ಲಾ ಆಗಿರ್ಬೋದು ಅಥವಾ ಇನ್ನೂ ಅನೇಕ ಅಮರನಾಥ್ ಯಾತ್ರೆಗಳ ವಿಚಾರ ಆಗಿರ್ಬೋದು, ಪಠಾನ್ಕೋಟ್ ದಾಳಿ ಆಗಿರ್ಬೋದು, ತುಂಬಾನೇ ಇದೆ. ಆ ವಿಚಾರ ಈಗ ಬೇಡ. ಯಾಕೆಂದ್ರೆ ಇವ್ರ ಕಣ್ಣಿಗೆ ಅಲ್ಲಿ ಹೋರಾಟಗಾರರು ಭಯೋತ್ಪಾದಕರ ತರ ಕಾಣಿಸ್ತಾರಲ್ಲ, ಇಲ್ಲಿ ಪೆಹಲ್ಗಾಮಿಗೆ 4 ಜನ ಬಂದವರು ಅದು ಹೆಂಗೆ ವಾಪಸ್ ಹೋಗ್ತಾರೆ, ಅವ್ರು ಎಲ್ಲಿಗೆ ಹೋದ್ರು, ಅವ್ರ ನೆರೇಷನ್ ಹೆಂಗೆ ಸೆಟ್ ಮಾಡಿದ್ರಿ, ಇದೆಲ್ಲ ನಿಮಗೆ ಇಲ್ಲಿ ಹೋರಾಟಗಾರರೇ ನಿಮಗೆ ಭಯೋತ್ಪಾದಕರು, ಅರ್ಬನ್ ನಕ್ಸಲರು, ಅವ್ರೇನೋ ಬಾಂಗ್ಲಾದಿಂದ ಬಂದಿರೋರು, ಮತ್ತಿನ್ನೊಂದು ಏನೇನೋ ಬರ್ತಾ ಇದ್ದಾವೆ. ವಾಟ್ ಎವರ್ ಇಟ್ ಮೇ ಬಿ. ಇಲ್ಲಿ ರೈತರು ಹೋರಾಟಗಾರರು ಬಂದ್ರೆ ಅವರು ಖಾಲಿಸ್ತಾನಿಗಳು, ಅವ್ರು ಇನ್ಯಾವುದೋ ಬೇರೆ ದೇಶದವರು, ಈ ತರ. ನನ್ಗೆ ಹೇಳಿ, ಈಗ ನೋಡಿ ಯದುಕುಮಾರ್ ಗೌಡ್ರು ಮಾತಾಡ್ಬೇಕಾದ್ರೆ ಪ್ರತಿಪಕ್ಷದ ಅಜೆಂಡಾ ಏನ್ ಹಂಗಾದ್ರೆ ಅವ್ರು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಅರಾಜಕತೆ ಸೃಷ್ಟಿ ಮಾಡೋದೇ ಅಂತ ಹೇಳಿದ್ರು. ಈಗ ನೀವು ಹೇಳಿದ್ರಲ್ಲ ಇಷ್ಟೆಲ್ಲಾ ಸ್ಟ್ರಾಟಜಿಗಳನ್ನ ಬಿಜೆಪಿ ಮಾಡ್ತಿದೆ ಅಂದ್ರೆ ಫೈನಲಿ ಅವ್ರಿಗೆ ಏನ್ ಮಾಡಕ್ ಹೊರಟಿದ್ದಾರೆ ಅದನ್ನ ಹೇಳಿ ಮೇಡಮ್. ಈಗ ಉದಾಹರಣೆ ಶಿಕ್ಷಣ ಮೇಡಮ್, ನಾವು ನಮ್ಮ ಆಳ್ವಿಕೆಯಲ್ಲಿ IITನೂ ಮಾಡಿದ್ವಿ, ಏಮ್ಸು ಮಾಡಿದ್ವಿ, ನವೋದಯ ಶಾಲೆಗಳನ್ನ ಮಾಡಿದ್ವಿ, ಸೈನಿಕ ಶಾಲೆಗಳನ್ನ ಮಾಡಿದ್ವಿ, ಅಂಗನವಾಡಿಗಳನ್ನ ಮಾಡಿದ್ವಿ. ಎಷ್ಟು ಕೇವಲ ಒಂದು 15 ಯೂನಿವರ್ಸಿಟಿ ಇದ್ದಿದ್ದು ಈ ದೇಶದಲ್ಲಿ, ಒಟ್ಟು 562 ಯೂನಿವರ್ಸಿಟಿಗಳನ್ನೂ ನಾವು ಮಾಡಿದ್ದೀವಿ. ಶೈಕ್ಷಣಿಕ ಕ್ರಾಂತಿ ಅಂತೇಳಿ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನರೇಂದ್ರ ಮೋದಿ ಅವರು ಬಂದ್ರಲ್ಲ, ಕರ್ನಾಟಕಕ್ಕೊಂದು ನವೋದಯ ಶಾಲೆ, ಕರ್ನಾಟಕಕ್ಕೊಂದು ಸೈನಿಕ ಶಾಲೆ, ಕರ್ನಾಟಕಕ್ಕೊಂದು ಏಮ್ಸು, ಮೈಸೂರಿಗೆ ಕೇಳಿದ IIT, ಕೊಡುಗೆ ನಗಣ್ಯ ಆದಾಗ ಇವರ ವಿರುದ್ಧ ದಂಗೆ ಎದ್ದಾಗ, ಏನು ಸಾಂವಿಧಾನಿಕವಾಗಿ ಹೋರಾಟ ಮಾಡ್ತಾ ಇರಬೇಕಾದ್ರೆ, ಶಾಂತಿಯುತವಾಗಿ ಹೋರಾಟ ಮಾಡಬೇಕಾದ್ರೆ ಅವ್ರನ್ನೆಲ್ಲ ನೀವು ಈ ರೀತಿಯಾದಂತಹ ಪ್ರಪಗಂಡಗಳನ್ನ ಕೊಟ್ಟು ಆ ಹೋರಾಟದ ದಿಕ್ಕನ್ನೇ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು. ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಕೇಳಿದ್ರಿ, ಅರಾಜಕತೆ. ಮೇಡಮ್, ಕಾಂಗ್ರೆಸ್ನವರು ಯಾವತ್ತೂ ಅರಾಜಕತೆ ಸೃಷ್ಟಿ ಮಾಡುವಂಥ ಕೆಲಸ ಎಂದಿಗೂ ಮಾಡಿಲ್ಲ ಇಲ್ಲಿ ತನಕ. ಇವತ್ತು ಯಾವ್ಯಾವ ರಾಜ್ಯಗಳಲ್ಲಿ ಒಂದು ಸುಭದ್ರ ಸರ್ಕಾರಗಳಿರ್ತವೆ, ಅಲ್ಲಿ ರಾಜಕೀಯ ವ್ಯಭಿಚಾರ, ರಾಜಕೀಯ ಭ್ರಷ್ಟಾಚಾರ, ರಾಜಕೀಯವಾಗಿ ಸಿಡಿ ಷಡ್ಯಂತ್ರಗಳನ್ನ ಮಾಡಿ, IT, ED, CBIಗಳನ್ನ ಬಳಸಿ ಆಪರೇಷನ್ ಕಮಲ ಮಾಡಿ ಇವತ್ತು ರಾಜಕೀಯ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಯಾವ್ಯಾವ ರೀತಿ ರಾಜಕೀಯ ಷಡ್ಯಂತ್ರ ಹುನ್ನಾರಗಳನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಪುರಾವೆಗಳು ನಮ್ಮ ಕಣ್ಣು ಮುಂದೆ ಇದೆ. ಮೇಡಮ್, ಈ ದೇಶದಲ್ಲಿ ಹೋರಾಟ ಮಾಡುವಂಥದ್ದು ಜನ್ಮಸಿದ್ಧ ಹಕ್ಕು. ಇವತ್ತು ದೆಹಲಿನಲ್ಲಿ ಮೆಟ್ರೋವನ್ನ ಯಾಕೆ ಇವರು 16 ಸ್ಟೇಷನ್ಗಳಲ್ಲಿ ಸ್ಟಾಪ್ ಮಾಡಿದ್ದಾರೆ? ಈಗಷ್ಟೇ ಒಂದು ಮಾಹಿತಿ ಬಂದಿದೆ, ಸರಿಯಾದ ಮಾಹಿತಿ. ನ್ಯೂ ಡೆಲ್ಲಿ ಟ್ರೇಡ್ ಅಸೋಸಿಯೇಷನ್ ಅವರು ದೆಹಲಿನಲ್ಲಿ ಬರ್ತಕ್ಕಂಥ ಎಲ್ಲಾ ಹೋಟೆಲ್ಗಳನ್ನ ಬಂದ್ ಮಾಡಬೇಕು ಅಂತ ಹೇಳಿದ್ದಾರೆ. ಮೇಡಮ್, ನಿಮಗೆ ಹೋರಾಟಗಾರರ ಮೇಲೆ ನಿಮಗೆ ಕೋಪ ಇತ್ತು ಬಿಡಿ, ನಾವು ಉಪವಾಸ ಇದ್ದು ಗೊತ್ತು. ಆದ್ರೆ ಅಮಾಯಕ ಜನರಲ್ಲಿ ಬದುಕ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಕಾರ್ಮಿಕರಿದ್ದಾರೆ, ಉದ್ಯೋಗಿಗಳಿದ್ದಾರೆ. ಏಕ್ದಮ್ ನೀವು ಏನು ಲಾಕ್ ಡೌನ್ ಮಾಡಬೇಕು ಅಂತ ಇದ್ದೀರಾ? ಅಷ್ಟೊಂದು ಭಯ ಆಗಿದೆಯಾ? ಹಾಗೇನೆ ಸಿಂಗು ಬಾರ್ಡರ್ನಲ್ಲಿ ಅಲ್ಲಿ ರೈತರು ಅವ್ರು ಬರ್ತಾ ಇರೋದು ನೋಡಿ, ಅವರನ್ನು ತಾವೊಂದು ಇವರಿಗೆ ಸೇರಿಸ್ತಾ ಇದ್ದಾರೆ. ಏನು US ಟ್ರೇಡ್ ಏನು ರೈತರದು ಕರಾಳ ಕಾನೂನುಗಳನ್ನ ಮೋದಿಯವರು ಟ್ರಂಪಿಗೆ ಎದ್ರಿ, ಎಪ್ಸ್ಟೈನ್ ಫೈಲಿಗೆ ಎದ್ರಿ ಮಾಡಿದಾರಲ್ಲ, ಅದಕ್ಕೋಸ್ಕರ ಅವರು ಬರಬೇಕಾದ್ರೆ ಬಾರ್ಡರ್ಗಳನ್ನ ಬಂದ್ ಆಗಿದೆ. ಬಿಹಾರದಿಂದ ಬರುವಂತಹ ವಿದ್ಯಾರ್ಥಿಗಳನ್ನ ತಡೆಯೋದಕ್ಕೆ ಪಟ್ನಾ ರೈಲುಗಳನ್ನ ಬಂದ್ ಮಾಡಿರುವಂತ ವಿಚಾರವು ಅಷ್ಟೇ ಸತ್ಯ. ಹಾಗೇನೆ ಇನ್ನೊಂದು ವಿಚಾರ ಕೇಳಿದ್ರಿ, ನಾನು ಮಾತಾಡ್ತೀನಿ. ರವೀಶ್ ಅವರೇ, ನೀವು ಹೇಳಬೇಕು, ಈ ನೀಟ್ ಹೋರಾಟ ಬಿಜೆಪಿಗೆ ದೊಡ್ಡ ಹೊಡೆತ ಕೊಡುತ್ತಾ? ಮೇಡಮ್, ಇದು ಖಂಡಿತ ಕೊಟ್ಟಾರೆ. ಯಾಕಂತಂದರೆ ಇದು ಬೇರೆ ಬೇರೆ ಹೋರಾಟ ಆಗಿರೋ ಪರ. ಇದು ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ನೋಡಿದಾಗ, ಈಗ ತಂದೆ ತಾಯಿಗಳೆಲ್ಲ ಕಷ್ಟಪಟ್ಟು ಏನೇ ಸಂಪಾದನೆ ಮಾಡೋದೇನಕ್ಕೆ ಅವ್ರ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಲಿ, ಒಳ್ಳೆ ಸುಸಂಸ್ಕೃತ ಆಗಲಿ, ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಲಿ ಅಂತ. ಆ ದೇಶದ ಪ್ರಜೆಗಳನ್ನ, ಒಳ್ಳೆ ಪ್ರಜೆಗಳನ್ನ ಇವರು ಉಗ್ರಗಾಮಿಗಳು ಅಂತ ವರ್ಣಿಸ್ತಾರೆ. ಅಂದರೆ ತಂದೆ ತಾಯಿಗಳೇನು, ನಾನು ಉಗ್ರಗಾಮಿನ ಹುಟ್ಟಿಸಿದ್ನ, ಉಗ್ರಗಾಮಿನ ಬೆಳೆಸಿದ್ನ, ನಾನು ಈ ದೇಶಕ್ಕೆ ಉಗ್ರಗಾಮಿಗೆ ಕೊಡುಗೆ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಆ ಮಟ್ಟಕ್ಕೆ ಅವ್ರು ಮಾಡ್ತಾರೆ ಅಂದರೆ ಖಂಡಿತ ಬರೋ ದಿನಗಳಲ್ಲಿ ಅವರಿಗೆ 100% ಅವ್ರಿಗೆ ಅದು ಶಾಪ ಆಗಿ ಪರಿಣಾಮಿಸುತ್ತೆ. ಯಾಕಂದರೆ ಬರೀ ಶಾಪ ಅಲ್ಲ, ಹೆಣ್ಣು ಮಕ್ಕಳು ಯಾರ್ಯಾರು ಎತ್ತಿರ್ತಾರೆ ಮಕ್ಕಳನ್ನ ಅವರೆಲ್ಲರೂ ಇಡೀ ಶಾಪ ಆಗ್ತಾರೆ BJP ಮತ್ತು BJP ನಾಯಕರಿಗೆ. ಅವ್ರು ಆ ಪದ ಬಳಕೆ ಮಾಡಿದ್ದೇ ಮೊದಲೇ ತಪ್ಪು. ಆಕ್ಚುಲಿ ಬೇಷರತ್ ಕ್ಷಮೆ ಕೇಳಬೇಕು. ಅವ್ರು ಯಾರ್ಯಾರು ಆ ಪದಗಳನ್ನ ಬಳಕೆ ಮಾಡಿದ್ದಾರೆ, ಬೇಷರತ್ ಕ್ಷಮೆ ಕೇಳೋದು, ಅವ್ರ ಜೊತೆಗೆ ರಾಜೀನಾಮೆ ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ಮೊದಲನೇದ ಪ್ರಧಾನಿ ರಾಜೀನಾಮೆ ತಗೊಳ್ಳೋಕೆ ಮೇಡಮ್ ಅದೇನು ಗೊತ್ತಿಲ್ಲ, ಏನೋ ಸಿಡಿ ಗಿಡಿ ಇಟ್ಕೊಂಡವ್ರೆ ನಮ್ಗೆ ಗೊತ್ತಿಲ್ಲ. ಜನಗಳು ಮಾತಾಡ್ಕೊತಾ ಇದ್ದಾರೆ, ನಾನು ಹೇಳ್ತಾ ಇರೋದಲ್ಲ ಇದು. ಸಿಡಿ ಗಿಡಿ ಇಟ್ಕೊಂಡಿರ್ಬೋದು, ಅಥವಾ ಬೇರೆ ಏನಾದ್ರು ಅವ್ಯವಹಾರಗಳಲ್ಲಿ ಭಾಗಿಯಾಗಿರ್ಬೋದು, ಅಥವಾ ಬೇರೆ ಬೇರೆ ಇನ್ನೊಂದು ಹಗರಣಗಳಲ್ಲಿ ಸಿಕ್ಕಾಕೊಂಡಿರೋದು, ಇವ್ರ ಹತ್ರ ಸಾಕ್ಷ್ಯಾಧಾರಗಳಿರ್ಬೋದು, ಅಥವಾ RSS ಕುಮ್ಮಕ್ಕಿರ್ಬೋದು. ಏನು ಕಾರಣ ಇದೆ ನಮಗೆ ಗೊತ್ತಿಲ್ಲ. ಬಟ್ ಜನ ಮಾತಾಡ್ಕೊತಾ ಇರೋದು ಅದೇ ಥರ. ಏನಕ್ಕೆ ಒಬ್ಬ ವ್ಯಕ್ತಿನ ನೀವು ರಾಜೀನಾಮೆ ತಗೊಳಕ್ ಆಗ್ತಾ ಇಲ್ಲ ಅಂದರೆ ಅಂತ ರಣಹೇಡಿ ಪ್ರಧಾನಮಂತ್ರಿನ, ಅಂದರೆ ಲಕ್ಷಾಂತರ ವಿದ್ಯಾರ್ಥಿಗಳಿಗಿಂತ ಒಬ್ಬ ಪ್ರಧಾನಿ ಮುಖ್ಯ ಆದ್ರ, ವಿದ್ಯಾರ್ಥಿಗಳು ಯಾವುದೇ ಮುಖ್ಯ ಆ ಥರ ಜನಗಳು ಹೇಳ್ತಾ ಇದ್ದಾರೆ. ಇದು ಆಕ್ಚುಲಿ ಉತ್ಪ್ರೇಕ್ಷೆ ಅನ್ಸ್ಬೋದು. ನೀವು ಹೇಳಿದ್ರೆ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತಾ ಇದ್ರಿ,
ಅಂದರೆ ಒಬ್ಬ ವಿದ್ಯಾರ್ಥಿಗಳನ್ನು ಸಮೂಹವನ್ನು ಆಕ್ರೋಶವನ್ನು ಅಂತಂದರೆ ಹೆಂಗೆ, ಉಗ್ರಗಾಮಿಗಳು ಅಂದ್ಬಿಟ್ರೆ ಹೆಂಗೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಹಂಗಂದ್ರೆ ನೀವು ಹೇಳೋದಂಗೆ ಕ್ಷಮೆ ಕೇಳಬೇಕಾಗತ್ತೆ. ಅಲ್ಲಿ ಕಿಡಿಗೇಡಿಗಳು ಸೇರ್ಕೊಂಡಿದ್ದಾರೆ. ಮೇಡಮ್ ಅವ್ರು ಒದ್ದು ಅರೆಸ್ಟ್ ಮಾಡಿ ಹಾಕ್ರಿ, ಏನಕ್ಕೆ ನಿಮ್ಮ ಹತ್ರ ಫೋರ್ಸ್ ಇರೋದು? ಶೂಟ್ ಮಾಡ್ರಿ, ಎನ್ಕೌಂಟರ್ ಮಾಡಿ ಸಾಕಿ, ಸಾಕ್ಷಿ ಸಮೇತ ಇದ್ರೆ ಇಮಿಡಿಯೇಟ್ ಆಗಿ ಯಾರು ಮೇಡಮ್ ಪ್ರೊಪಗಂಡ ಏನೇ ಆಗಿರ್ಲಿ ಮೇಡಮ್, ಸರ್ಕಾರ ಯಾರ್ದು ಈಗ ನಡೆಸ್ತಾ ಇರೋದು? ವಿದ್ಯಾರ್ಥಿ ಅಂತ ಹೇಳ್ಬಿಟ್ರ ಮೇಲೆ ಯಾಕೆ ಅದಕ್ಕೆ ಸಾಕ್ಷಿ ಆಧಾರ ಇರುತ್ತಲ್ವಾ, ಸರ್ಟಿಫಿಕೇಟ್ ಇರುತ್ತೆ, ID ಕಾರ್ಡ್ಸ್ ಇರುತ್ತೆ. ಯಾವನು ವಿದ್ಯಾರ್ಥಿ ಅಲ್ಲ, ಯಾವನ ಗುಂಡ ನಿಜವಾಗ್ಲೂ ಇದ್ದಾನೆ, ಯಾವನ ಉಗ್ರಗಾಮಿ ಇದ್ದಾನೆ, ಇಮಿಡಿಯೇಟ್ ಆಗಿ ಶೂಟ್ ಮಾಡ್ರಿ. ಅದ್ರಲ್ಲಿ ಇವ್ರೇನಾದ್ರು ಕಾಂಗ್ರೆಸ್ ಅವರಾಗಲಿ ಬೇರೆ ಯಾರು ಏನಾರು ಕಡ್ಡಿ ಆಳ ನಾವು ಸಪೋರ್ಟ್ ಮಾಡ್ತೀವಿ, ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ. ಅದು ಬಿಟ್ಬಿಟ್ಟು ನೀವು ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಗುಂಡಾಗಿರಿ ದಬ್ಬಾಳಿಕೆ ಮಾಡಿ. ಇವತ್ತು ಮೊನ್ನೆ ಹೋಗ್ಬಿಟ್ಟು ಆ ಮಕ್ಕಳೆಲ್ಲ ಹೂ ಕೊಡ್ತಾ ಇದ್ರು ಆ ಹೊಡೆದಿರೋ ಪೊಲೀಸ್ ಅವ್ರಿಗೆ ಮತ್ತೆ ಆರ್ಮಿ ಅವ್ರಿಗೆ, ತಗೊಳ್ಳಿ ನೀವು ನಮ್ಗೆ ಹೊಡೆದಕ್ಕೆ ನಿಮಗೆ ಧನ್ಯವಾದಗಳು ಅಂತ. ಅಂದ್ರೆ ಎಷ್ಟು ಕಣ್ಣಲ್ಲಿ ನೀರು ಬರ್ತದೆ ಅಂದ್ರೆ, ನಮ್ಮ ಮಕ್ಕಳು ಇವಾಗ ಕಾಲೇಜ್ ಹೋಗ್ತಾ ಇದ್ದಾರೆ, ನಮ್ಮ ಮಕ್ಕಳು ಆ ಥರ ಏನಾದ್ರು ಅನ್ಯಾಯದ ಬಗ್ಗೆ ಪ್ರತಿಭಟನೆ ಮಾಡಿದ್ರೆ ನೀವು ಓಡಿಸ್ತೀರಾ ಅಂದ್ರೆ ನಮ್ಗೆ ಎಷ್ಟು ನೋವಾಗಲ್ಲ. ಈಗ ಹಿಂದೊಂದ್ಸತಿ ರೈತರ ಪ್ರತಿಭಟನೆ ಆಯಿತು, ಅವಾಗಲೂ ಕೂಡ ಇಂಥದ್ದೇ ಪ್ರತಿಕ್ರಿಯೆ, ಇವಾಗಲೂ ಕೂಡ ವಿದ್ಯಾರ್ಥಿಗಳ ಹೋರಾಟಕ್ಕೆ ಇಂಥದ್ದೇ ಪ್ರತಿಕ್ರಿಯೆ. ಅಂದರೆ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದಿರುವಂಥ NDA ಅಥವಾ BJP ಮೇಲೆ ಒಂದು ಅಪನಂಬಿಕೆ ಸೃಷ್ಟಿಯಾಗಲ್ವಾ? ಆಲ್ರೆಡಿ ಸೃಷ್ಟಿಯಾಗಿದೆ. ಬಟ್ ನಾನು ತುಂಬ ವಿಪರ್ಯಾಸದಿಂದ ಹೇಳ್ತೀನಿ, ಇವ್ರು ಮಾಡೋ ಹಲ್ಕ ಕೆಲಸಕ್ಕೆ ಪಾಪ ಅಲ್ಲಿರ್ತಕ್ಕಂಥ ಸೋಲ್ಜರ್ನ ಬೈಕತ್ತಾರೆ ತಂದೆ ತಾಯಿಗಳು. ಯಾಕೆಂದರೆ ಯಾರು ಅಧಿಕಾರ ನಡೆಸ್ತಾರೋ ಅವ್ರ ಮಾತು ಕೇಳಲೇಬೇಕು. ಅವ್ರು ಪೊಲೀಸವ್ರದ್ದೇನು ತಪ್ಪಿರಲ್ಲ ಅಲ್ಲಿ ವಾಸ್ತವವಾಗಿ. ಯಾರು ಮೇಲ್ಗಡೆಯಿಂದ ಆದೇಶ ಕೊಡ್ತಾರೆ ಅವ್ರು ಪರಿಪಾಲನೆ ಮಾಡಲೇಬೇಕು, ಅದು ವ್ಯವಸ್ಥೆನೇ ಹಂಗಿದೆ. ಆದರೆ ಅವ್ರನ್ನ ಹೆಂಗೆ ಬೈತಾ ಇದ್ದಾರೆ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ, ಎಷ್ಟು ಹೇಳೋಕ್ಕಾಗದೇ ಇರೋಷ್ಟು ಕೆಟ್ಟ ಪದಗಳಿಂದ ಪೊಲೀಸವ್ರನ್ನ ಅಲ್ಲಿನ ಉತ್ತರ ಭಾರತೀಯವರೆಲ್ಲ ಬೈಕೋತಾ ಇದ್ದಾರೆ. ಯಾಕೆ ಅಂದರೆ BJP ಆದೇಶ ಮಾಡಿ ಸರ್ಕಾರ ಅಲ್ಲಿ ಇವತ್ತು ಆ ಅಂತ ಅವರು ರೇಖಾ ಗುಪ್ತಾ ಕಣ್ಣಿಗೆ ಕಾಣಿಸಿಲ್ಲ ನನಗೆ. ಈ ಇಶ್ಯೂ ಬಂದಾಗಿದ್ದ ಕಣ್ಣಿಗೆ ಅವ್ರು ಮುಖ್ಯಮಂತ್ರಿ ಇದಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಅದೇ ನಾವೇನಾದ್ರು ಈಗ ಏನಾದ್ರು ಕೇಜ್ರಿವಾಲ್ ಅಲ್ಲಿ ಅಧಿಕಾರದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಕೇಜ್ರಿವಾಲ್ ನೇಣಾಗ್ಬಿಟ್ಟಿರೋರು ಇವರು. ಈ ಥರ ಏನಾರು ಘಟನೆ ನಡೆದಿದ್ರೆ ಸಣ್ಣ ಪುಟ್ಟ ನಾವು ಎಲ್ಲ ಮಕ್ಕಳಿಗೆ ಸ್ವತಂತ್ರವಾಗಿ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ, ಆರೋಗ್ಯ ಶಿಕ್ಷಣ ಕೊಟ್ಟಿದ್ದೀವಿ, ಅದು ಇವತ್ತಿಗೂ ಅವ್ರಿಗೆ ಗಮನ ಇಲ್ಲ. ಆ ರೇಖಾ ಗುಪ್ತಾ ಎನ್ನೋರು ಮುಖ್ಯಮಂತ್ರಿ ಇದ್ದಾರ, ಅಲ್ಲಿ ಯಾರು ಬೇರೆ ಹಣಕಾಸಿನ ಮಂತ್ರಿ ಇದ್ದಾರೆ, ಈಗ ದೆಹಲಿನ ಸರ್ಕಾರ ಇದೆ ಇಲ್ಲ ಅನ್ನೋದೇ ಗೊತ್ತಿಲ್ಲ. ಅವ್ರು ಒಂದೇ ಒಂದು ವರ್ಡ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಯಾವ್ದಾದ್ರು ಚಾನಲಲ್ಲಿ ತೋರಿಸ್ಬಿಡಿ. ಅಂದರೆ ನಾಲಾಯಕ ಮುಖ್ಯಮಂತ್ರಿ ಅಯ್ಯಮ್ಮ, ದೇವರಣೆಗೂ ನಾಲಾಯಕ ಮುಖ್ಯಮಂತ್ರಿ. ಅದಕ್ಕೆ ತಕ್ಕನಾಗ JP ನಡ್ಡಾ ಆರೋಗ್ಯ ಸಚಿವ, ಆ ಯಪ್ಪನಿಗೆ ಆರೋಗ್ಯ ಸಚಿವಕ್ಕೆ ಏನು ಕೊಟ್ಟರೋ ಗೊತ್ತಿಲ್ಲ. ಅಲ್ಲಿ ಮಕ್ಕಳನ್ನೆಲ್ಲ ಹೊಡೆದು ಗಾಯಗಳಾದ್ರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ, ಮಕ್ಕಳುಗಳಿಗೆ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಸಿಗದೇ ಇರೋ ಥರ ಮಾಡಿಟ್ಟು ಇವ್ರು ಹೇಳಿದಂಗೆ ಹೋಟೆಲ್ಸ್ ಎಲ್ಲ ಬಂದ್ ಮಾಡಿಟ್ಟಿದ್ದಾರೆ. ಇದೇನ ಇವ್ರ ಸಂಸ್ಕೃತಿ? RSS ಎಲ್ಲೋಯ್ತು? ರಾಷ್ಟ್ರಭಕ್ತಿ ಇದಾರಲ್ಲ, ಅಲ್ಲಿ ಹೋಗಿರೋ ಮಕ್ಕಳಿಗೆ ಶುಶ್ರೂಷೆ ಮಾಡಲಿ ಮೇಡಮ್. ಅಲ್ಲಿ ಹೋಗಿರೋ ಮಕ್ಕಳಿಗೆ ಗಾಯಗಳಾಗಿರೋ ಮಕ್ಕಳಿಗೆ ಶುಶ್ರೂಷೆ ಮಾಡಲಿ. ಇವ್ರು ಹೇಳ್ತಾರಲ್ಲ ಅತಿವೃಷ್ಟಿ ಅನಾವೃಷ್ಟಿ RSS ಬಂದ್ಬಿಟ್ಟು ಇಡೀ ಮೊದಲನೇ BSFಗಿಂತ ನಾನೇ ಬದಲು ಬಂದು ನಿಂತ್ಕೋತೀನಿ ಅಂತ ಭಗವತ್ತು ಬೊಬ್ಬೆ ಹೊಡ್ಕೋತಾರಲ್ಲ. ಈಗ ಅಲ್ಲಿ ಅಮಾಯಕ ಮಕ್ಕಳು ಯಾರ್ಯಾರು ಗಾಯ ಆಗಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲಿ, ಅವ್ರ ದುಡ್ಡೆಲ್ಲ ಟ್ರೀಟ್ಮೆಂಟ್ ಕೊಡಲಿ. ಆ ಪದ್ಧತಿ ಎಲ್ಲಿದೆ ಇವ್ರಿಗೆ? ಸುಮ್ಮನೆ ಬರೀ ಬೊಬ್ಬೆ ಹೊಡ್ಕೊಳ್ಳೋದು ಅಷ್ಟೇ. ನಾಚಿಕೆ ಆಗಬೇಕು BJP ಮತ್ತು RSS ಎರಡಕ್ಕೂ. ಓಕೆ, RSS ಅಂದಾಗ ರವೀಶ್ ಅವರು ಉಲ್ಲೇಖ ಮಾಡಿದಾಗೇನೆ ಇವತ್ತು BJP ಅಥವಾ RSSಗೆ ನಿಜಕ್ಕೂ ದೇಶದ ವಿದ್ಯಾರ್ಥಿಗಳ ಹಿತ ಅನ್ನೋದು ಮುಖ್ಯ ಆಗಿದ್ರೆ ಇವತ್ತು ಪ್ರತಿಭಟನೆಯ ಸ್ಥಳದಲ್ಲಿ ಕೇವಲ CJP ಅಥವಾ ಸ್ಟೂಡೆಂಟ್ಸ್ ಇರ್ತಿರ್ಲಿಲ್ಲ, RSSನವ್ರು ಇರ್ತಿದ್ರು. ಯಾಕಂದರೆ ವಿದ್ಯಾರ್ಥಿಗಳ ಭವಿಷ್ಯ ಇಂಪಾರ್ಟೆಂಟು ಅಂತ ಹೇಳಿ ಕೇಂದ್ರ ಸರ್ಕಾರ ನ್ಯಾಯ ಕೊಡಬೇಕು ಅಂತ ಇದೇ RSSನ ಸ್ವಯಂ ಸೇವಕರು ಕೇಳ್ಬೋದಾಗಿತ್ತು. ಇವತ್ತು ಬೀದಿಲ್ ಬಿದ್ದು ಹೊಡೆತ ತಿಂದಿರುವಂಥ ವಿದ್ಯಾರ್ಥಿಗಳಿಗೆ ಅವರೇ ಹೇಳ್ದಂಗೆ ಟೇಕ್ ಕೇರ್ ಮಾಡ್ಬೋದಾಗಿತ್ತು. ಅದನ್ನು ಮಾಡ್ತಿಲ್ಲ ಅಂತ ಹೇಳಿದ್ರೆ BJPದೇ ಏನೋ ಎಜೆಂಡಾ ಇದೆ ಅಂತ. ಈಗ ಒಳ್ಳೆ ಪ್ರಶ್ನೆ ಮೇಡಮ್. ಏಕೆಂದರೆ ಡೆಫಿನೆಟಾಗಿ ಅತಿವೃಷ್ಟಿ ಅನಾವೃಷ್ಟಿ ಆದಾಗ, ದೇಶದ ಸೈನ್ಯಕ್ಕೆ ಏನಾದರೂ ತೊಂದರೆ ಆದಾಗ, ಇಲ್ಲ ದೇಶದ 62 ಯುದ್ಧದಲ್ಲಿ ಚೈನಾದಲ್ಲಿ ಇದು ಮಾಡಿದಾಗ ಬೂಟು ಇಲ್ಲದೆ ಇರೋಂಥ ಪ್ರಧಾನಮಂತ್ರಿಗಳು ಇದು ಕೊಟ್ಟಿರುವಂಥದ್ದು ಅಂಥ ಸಿಚುವೇಶನಲ್ಲೂ ಕೂಡ RSS ಮುಂದಾಳತ್ವವನ್ನು ವಹಿಸಿದೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳ ನೆಪದಲ್ಲಿರೋರು ಪೆಪ್ಪರ್ ಸ್ಪ್ರೇ ಮಾಡಿದ್ರಲ್ಲ, ಅವ್ರ ವಿದ್ಯಾರ್ಥಿಗಳ ಪೆಪ್ಪರ್ ಸ್ಪ್ರೇ ಮಾಡಿದ್ರಲ್ಲ ವಿದ್ಯಾರ್ಥಿಗಳ ಮೇಡಮ್, ಅವರು ಹೇಳ್ಬೇಕಾಗತ್ತೆ. ಇಲ್ಲಿ ನೋಡಿ ಮೇಡಮ್, ದೇಶದ ವಿಚಾರವಾಗಿ ಬಿದ್ದರೆ ಡೆಫಿನೆಟ್ ಆಗಿ ಅಲ್ಲಿ ಹೋಗಿ ಆರೈಕೆ ಮಾಡಬಹುದಾಗಿತ್ತು. ಎಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾರೆ, ಇದೇ ಪಂಜಾಬ್ನಲ್ಲಿ ಮೇಡಮ್. ಒಂದು ನಿಮಿಷ, ನೋಡೋದಾದ್ರೆ 1 ಲಕ್ಷನೂ ಟೆರರಿಸ್ಟ್ಗಳು, 1 ಲಕ್ಷನೂ ಭಯೋತ್ಪಾದಕರು, 1 ಲಕ್ಷ ಸ್ಟೂಡೆಂಟ್ಸೇ ಅಲ್ಲ ಅಂತ ಸರ್, ನೀವು ಮಾತಾಡಿದ್ದೀರಾ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಹಲವಾರು ಪದಗಳನ್ನು ಉಪಯೋಗಿಸಿದ್ದೀರಾ, ನಾನು ಯಾವುದು ನಿಮ್ಗೆ ಡಿಸ್ಕಸ್ ಮಾಡಿಲ್ಲ. ದೇಶದ ಪ್ರಧಾನಿ ರಣೇಡಿ ಅಂತ ಹೇಳಿದ್ದೀರಾ? ಹೌದು. ದೇಶದ ಪ್ರಧಾನಿ ಬಗ್ಗೆ ಮಾತಾಡಬೇಕಂದ್ರೆ
ಅದಕ್ಕೆ ಕೆಲಸ ಮಾಡಿದ್ರು ನೀವು. ಜೈಲಿಗೆ ಹೋಗಿ ಮುಖ್ಯಮಂತ್ರಿ ಕಚೇರಿಯಲ್ಲಿ ಅವಮಾನ ಮಾಡಿದ್ರು ನೀವು. ಉತ್ತರ ಕೊಡಿ, ಈ ತರ ಬೇಡ. ಮಾತಾಡ್ಬೇಕಾದಾಗ ನಾನು ಆಯ್ತು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಅದೇ ರೀತಿಲಿ ಕೇಳಬೇಕಾಗತ್ತೆ, ಹೇಳ್ಬೇಕಾಗತ್ತೆ. ಯುವ ಮುಖ್ಯಮಂತ್ರಿಗಳು ಕಾನೂನು ಬಗ್ಗೆ ಮಾತಾಡುವಂತವ್ರು ಜೈಲಿನಲ್ಲಿ 3 ತಿಂಗಳು ಆಡಳಿತ ಮಾಡಿದ್ರು. ಯಾವ ಕಾನೂನು ಇದೆ? ಅವರ ರಾಜ್ಯಸಭಾ ಮಂತ್ರಿನ ಒಳಗಡೆ ಕರ್ಕೊಂಡು ಯಾವ ರೀತಿ ಅವಮಾನ ಮಾಡಿದ್ರು ಅಂತ ಇಡೀ ದೇಶ ಕಾಯಮ್ಮ ಹೇಳಿದ್ಲು. ಹೇಳ್ಬೇಕಾಗಿತ್ತು ಅವ್ರನ್ನ ಕೇಳ್ಬೇಕಾಗಿತ್ತು. ನೀವು ಬೆಳೆಸಿರೋ ಮಕ್ಕಳು ನಿಮ್ಮನ್ನ ಅಪ್ಪ ಅಂತ ಕರೆಯಕ್ ಆಗ್ತಾ ಇಲ್ಲ. ಹಂಗಂದ್ರೆ ನೀವು ಅಪ್ಪ ಅನ್ನಕ್ ಆಗ್ತಾ ಇಲ್ಲ. ಕೆಲಸ ಮಾಡಿರೋಂತ ಮಕ್ಕಳು. ನನ್ನ ಉತ್ತರ ಹೇಳ್ಬೇಕಾಗುತ್ತೆ. ನಾನು ಡಿಸ್ಟರ್ಬ್ ಮಾಡ್ದ ನಾನು ಹೇಳ್ಬೇಕಾಗುತ್ತೆ. ಓಕೆ, ಒಂದೇ ನಿಮಿಷ ಮಾತಾಡ್ತೆ ನೋಡಿ. ಬಹಳ ಮುಖ್ಯವಾಗಿ ಆರೋಪ ಪ್ರತ್ಯಾರೋಪಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳ ರೀತಿನೇ ನೋಡಬೇಕು, ಕಿಡಿಗೇಡಿಗಳನ್ನ ಕಿಡಿಗೇಡಿಗಳ ರೀತಿನೇ ನೋಡಬೇಕಾಗಿದೆ. ಆದರೆ ಇವತ್ತು ವ್ಯವಸ್ಥೆ ಬದಲಾಗಿದೆ, ಬೇರೆ ಬೇರೆ ಆರೋಪಗಳು ಕೇಳಿ ಬರ್ತಾ ಇದೆ. ಇಲ್ಲೊಂದು ಕುತೂಹಲದ ವಿಚಾರ ಇದೆ. FCRA ಬಗ್ಗೆ ಮಾತಾಡಬೇಕು ಯದುಕುಮಾರ್ ಗೌಡ್ರೆ. ಬಹಳಷ್ಟು ದೇಣಿಗೆ ಬರ್ತಾ ಇದೆ. ದೇಣಿಗೆ ಬಂದ ಸಂದರ್ಭದಲ್ಲಿ ಅದನ್ನು ಸರಿಯಾದಂತಹ ಅಕೌಂಟಬಿಲಿಟಿ ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಅಮೆಂಡ್ಮೆಂಟ್ ಮಾಡೋದಕ್ಕೆ ಹೊರಟು, ಅದೇ ಸಂದರ್ಭದಲ್ಲಿ ಬೇಕು ಅಂತ ಹೇಳಿ ಈ ನೀಟ್ ಅನ್ನುವಂಥ ವಿಚಾರ ಅಸ್ತ್ರ ಇಟ್ಕೊಂಡು ಬೇರೆ ಬೇರೆ ಷಡ್ಯಂತ್ರಗಳು ನಡೀತಾ ಇದೆ ಅಂತ. ಹೌದಾ, ಹಾಗೆ ಆಗ್ತಾ ಇದೆಯಾ ವಾಸ್ತವದಲ್ಲಿ? ಮೇಲ್ನೋಟಕ್ಕೆ ಆ ಥರ ಆಗ್ತಿದೆ ಮೇಡಮ್. ಅದಲ್ಲಿ ನಿಜವಾದ ಅರ್ಥದಲ್ಲಿ ಹಾಳಕ್ಕೆ ಹೋದ್ರೆ ಅದು ನಿಜ ಅಂತಾನೆ ಆಗಿದೆ. ಯಾಕಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟಿಂಗ್ ಆಕ್ಟ್ ಅಂದ್ರೆ ಅದು ಯಾವುದೇ ದೇಶಕ್ಕಾಗಿರ್ಬೋದು, ಯಾವುದೇ ದೇಶಕ್ಕೆ ಅದರ ಸಾರ್ವಭೌಮತ್ವವನ್ನು ಬೇರೆ ದೇಶದಿಂದ ಬರುವಂತ ಹಣಕಾಸಿನ ಚಟುವಟಿಕೆಗಳಾಗ್ಬೋದು, ಅದನ್ನ ಅದ್ರ ಮೇಲೆ ನಿಗಾ ಇಡುವಂಥದ್ದು ಪ್ರತಿ ದೇಶದ ಆ ಒಂದು ಸರ್ಕಾರದ ಕರ್ತವ್ಯವಾಗಿರುತ್ತೆ. ಅದು ನ್ಯಾಷನಲ್ ಸೆಕ್ಯೂರಿಟಿ ಕೂಡ ಅದು ಯಾಕಂದ್ರೆ ಬೇಕಾಬಿಟ್ಟಿ ಬರುವಂಥದ್ದು ಯಾವ ಪರ್ಪಸ್ಗೆ ಯೂಸ್ ಆಗ್ತಾ ಇದೆ, ಎಲ್ಲಿಗೆ ಯೂಸ್ ಆಗ್ತಾ ಇದೆ, ಯಾವ್ದು ಇದಕ್ಕಾಗ್ತಾ ಇದೆ, ಅದಕ್ಕೊಂದು ಅಕೌಂಟಬಿಲಿಟಿ ಬೇಕಲ್ವಾ ಒಳಗಿಂದ ಬರುವಂಥದ್ದಕ್ಕೆ. ಅದಕ್ಕೆಂದ್ರೆ ಬುಡಮೇಲು ಮಾಡುವಂಥ ವ್ಯವಸ್ಥೆಗಳು ಕೂಡ ಇರ್ಬೋದು. ಈಗ ಸಾವಿರಾರು ಸಂಖ್ಯೆಯಲ್ಲಿ NGOಗಳು ಭಾರತದಲ್ಲಿ ಇರುವಂಥದ್ದು, ಅವ್ರಿಗೆ ಅವಾಗಿಂದ ಫಂಡ್ಸ್ ಬರ್ತಾ ಇತ್ತು, ಇದು ಮಾಡ್ತಾ ಇತ್ತು. ಅಂದ್ರೆ ಇವಾಗ ಎದ್ದಿರೋ ವಿಷಯಗಳೇನಂದ್ರೆ ಬರ್ತಿರುವಂತ ಫಂಡ್ಸ್ಗಳು ಏನಿರುತ್ತೆ ಅದು ಯಾವ ಆಕ್ಟಿವಿಟೀಸ್ ಯೂಸ್ ಮಾಡ್ತಾ ಇದೆ. ನೀವೊಂದು ಆರ್ಗನೈಸೇಷನ್ NGO ನಡೆಸ್ತಾ ಇದ್ದೀರಾ ಅಂದ್ರೆ ಯು ಹ್ಯಾವ್ ಟು ಡಿಸ್ಕ್ಲೋಸ್ ಯಾರು ನಿಮಗೆ ಕೊಡ್ತಾ ಇದ್ದಾರೆ, ನೀವು ಅದಕ್ಕೆ ಯಾವ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀರಾ, ನಿಜವಾದ ಪರ್ಪಸ್ ಅದ ಅಂತ ನೀವೊಂದು ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ. ಅದು ನೀವು ಮನವರಿಕೆ ಬಿಟ್ಟು ಬೇರೆ ಹೌದು. ಹಂಗಾದ್ರೆ 3 ವಿಷಯ ಅಲ್ಲ, ತಡ್ರಿ ರವೀಶ್ ಅವರೇ, ಈಗ ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ನೋಡಿ, ಹಂಗಿದ್ರೆ PM ಕೇರ್ಸ್ ಇರುವಂತಹ ಅಮೌಂಟ್ ಏನಾದ್ರು ರಿಟರ್ನ್ ಆಗುತ್ತಾ? ಅಯೋಧ್ಯೆಗೆ ಬೇಕಾದಷ್ಟು ಹಣ ಈಗ ದೇಣಿಗೆ ರೂಪದಲ್ಲೇ ಹೋಗಿದೆ, ಅದರ ಅಕೌಂಟಬಿಲಿಟಿ ಸಿಗುತ್ತೆ. ಯಾಕಂದ್ರೆ ಅಲ್ಲೇ ಕಳ್ತನ ಆಗಿರೋದ್ರಿಂದಾಗಿ ಸಹಜವಾಗಿ ಪ್ರಶ್ನೆ. ಈಗ RSS ಕೂಡ ಬೇಕಾದಷ್ಟು ದೇಣಿಗೆ ಹೋಗಿರ್ಬೋದು, ಅದ್ರ ಬಗ್ಗೆನೂ ಕ್ಲಾರಿಟಿ ಇರುತ್ತಾ ಅಂತ. ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತಾ? ಓನ್ಲಿ ಫಾರ್ ಅದರ್ಸ್, ನಾಟ್ ಫಾರ್ BJP ಅಂತ? ಮೇಡಮ್, ಇದು ಒಂದ್ಸತಿ ಕಾನೂನು ಸಂದಾಗ ಅದು ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಯಾಕೆ ಅಂದ್ರೆ ಆ ಫಾರಿನ್ ಸಿಟಿಸನ್ಸ್ ಈ ಒಂದು ಅಮೆಂಡ್ಮೆಂಟ್ಸ್ ತರೋ ಇದರಲ್ಲಿ ಯಾವುದೇ ಒಬ್ಬ ಫಾರಿನ್ ನ್ಯಾಷನಲ್ಸ್ ಇಲ್ಲಿನ ಸ್ಥಳೀಯವಾದ NGOಗಳಿಗೆ ಯಾವುದೇ ಪೊಸಿಷನ್ಸ್ ತಗೊಂಬಾರ್ದು. ನೀವೇನದು ಕನ್ವರ್ಷನ್ಸ್ ಇದು ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಮದ್ರಾಸಗಳಲ್ಲಿ ಯಾವ್ಯಾವ ರೀತಿ ನೀವು ನಿಮ್ಮ ಆಕ್ಟಿವಿಟೀಸ್ ನ ಕ್ಲಿಯರ್ ಕಟ್ ಆಗಿ ಹೇಳಬೇಕು ಅನ್ನೋದು ಬಳಕೆ ಆಗುತ್ತೆ ಅನ್ನೋದು ಅಮೆಂಡ್ಮೆಂಟ್ ಹಾಕ್ಸಿರುವಂತದ್ದು. ಇದನ್ನು ಬರ್ತಾ ಇದೆ ಅದರಲ್ಲಿ. ಇದಕ್ಕೆ ಸಾವಿರಾರು ಕೋಟಿಗಳ ಬರುವಂತವ್ರು ಇದನ್ನ ಅಕ್ಸೆಪ್ಟ್, ನಿಮ್ಮ ಉದ್ದೇಶ ಸರಿ ಇತ್ತು ಅಂದ್ರೆ, ನಿಮ್ಮ ಉದ್ದೇಶ ಕ್ಲಿಯರ್ ಇತ್ತು ಅಂದ್ರೆ ಯು ಹ್ಯಾವ್ ಟು ಟೆಲ್ ದ ಗವರ್ನಮೆಂಟ್. ಅದಕ್ಕೆ ನೀಟ್ ಅನ್ನೋ ಮುಖ ಇಟ್ಕೊಂಡು ಹಿಂದೆ ಬೇರೆನೋ ಷಡ್ಯಂತ್ರ ಆಗ್ತಾ ಇದೆ. ಮೇಡಮ್, ನೀಟ್ ನಾನು ಅವಾಗಲೇ ಹೇಳಿದೆ, ಅದಕ್ಕೆ ನಾವಿವಾಗ ಪ್ರಾಬ್ಲಮ್ ವೈ ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಾತಾಡಿದ್ರು ಕೂಡ ಅದನ್ನ ಯಾಕೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ? ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಯಾರೇ ಈ ತರ ಮಾಡಿದ್ರು ಕೂಡ ಅದನ್ನ ನಾವು ಬಿಡೋದಿಲ್ಲ ಅಂತ ಅಷ್ಟು ನೇರವಾಗಿ ಹೇಳಿದ್ರು. ಮೇಡಮ್, ಈಗ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ದಾಗ ನೀವು ಸೊಲ್ಯೂಷನ್ಸ್ ಹುಡುಕ್ಬೇಕಾಗುತ್ತೆ. ಅದು ಪ್ರತಿಪಕ್ಷವಾಗ್ಬೋದು, ಸರ್ಕಾರ ಆಗ್ಬೋದು, ನೆಕ್ಸ್ಟ್ ಸೊಲ್ಯೂಷನ್ಸ್ ಏನು ಅಂತ ಹುಡುಕ್ಬೇಕಾಗುತ್ತೆ. ಸೊಲ್ಯೂಷನ್ಸ್ ಅಂದಾಗ ಶಾಸನ ಮಾಡುವಂತದ್ದು ಪಾರ್ಲಿಮೆಂಟ್. ನಿಮ್ಮ ಸೊಲ್ಯೂಷನ್ಸ್ ಏನಾದ್ರು ಇತ್ತು ಅಂದ್ರೆ ನೀವು ಇದಕ್ಕೆ ತರಬೇಕು. ನೀವು ನಾಗೇಂದ್ರ ಅವ್ರ ರಾಜೀನಾಮೆ ತಗೊಳಕ್ ಹಂಗ ಹೋರಾಡಿದ್ರಿ, ಈಗ ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ತಗೊಳಕ್ ಅವ್ರು ಹಂಗ ಹೋರಾಡಿದ್ರು. ಈಗ ನೀವು ನೀಟ್ ಬಗ್ಗೆ ಮಾತಾಡ್ತಿದ್ರಲ್ಲ, ಎಜುಕೇಶನ್ ಬಗ್ಗೆ, ಇದೇ 2016 ನಲ್ಲಿ CBS ಬೇರೆ ಪ್ರಶ್ನೆ ಪತ್ರಿಕೆಗಳು ಕಿಮ್ಮನೆ ರತ್ನಾಕರ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂಥದ್ದು, ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ಆಗಿದ್ದಂಥದ್ದು, ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲಿ ಲೀಕ್ ಆಯ್ತು, ಫೇಲ್ ಇದಾಯ್ತು, ಮತ್ತೆ ರೀ ಎಕ್ಸಾಮ್ ಆಯ್ತು, ಅದೇ ತಿಂಗಳು ಕೊನೆ 31ರಲ್ಲಿ ಆಯ್ತು, ಮತ್ತೆ ಲೀಕ್ ಆಯ್ತು, ಆಗಿಲ್ಲ, ಮತ್ತೆ ಏಪ್ರಿಲ್ ಅಲ್ಲಿ ಎಕ್ಸಾಮ್ ಆಯ್ತು. ಇದೇ ಮುಖ್ಯಮಂತ್ರಿಗಳು ಅವತ್ತು ಮಂತ್ರಿಮಂಡಲದಲ್ಲಿದ್ದು
ಯಾವತ್ತು ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿಲ್ಲ ಮೇಡಮ್. ಅದಲ್ಲಿ ನೀವು 2004 ಇಂದ 2014 ವರೆಗೂ ಎಷ್ಟು ನನಗೆ ಸಮರ್ಥನೆಗೆ ಹೇಳ್ತಾ ಇಲ್ಲ. ಈ ತರ ಲೀಕ್ ಆಗಿರ್ಬೇಕಾದಾಗ ಅಕೌಂಟಬಿಲಿಟಿ ಏನು, ಏನ್ ಆಕ್ಷನ್ ಮೇಡಮ್, ಒಂದು ನಿಮಿಷ, ಏನ್ ಆಕ್ಷನ್ಸ್ ತಗೊಂಡ್ರು ಅಂತ. ಎಲ್ಲಿವರೆಗೂ ಇದ್ದಿದ್ದಂಥದ್ದು 2014 ವರೆಗೂ ಇದ್ದಿದ್ದಂತ ಮೆಡಿಕಲ್ ಸೀಟ್ಸ್ಗಳು 56,000, ಇವತ್ತು 1,85,000 ಮೆಡಿಕಲ್ ಸೀಟ್ಸ್ಗಳು ಹೆಚ್ಚಾಗಿ, ಅಂದ್ರೆ 86,000 ಮೆಡಿಕಲ್ ಸೀಟ್ಸ್ಗಳು ಹೆಚ್ಚಿಗೆ ಆಗಿದೆ. ಮೆಡಿಕಲ್ ಕಾಲೇಜ್ ಕೂಡ 300 ಇದ್ದಿದ್ದು 780 ಆಗಿರುವಂಥದ್ದು. ಅಂದ್ರೆ ಈ ಒಂದು ಮೆಡಿಕಲ್ ಎಜುಕೇಶನ್ಸ್ ಇದಕ್ಕೆ ಸರ್ಕಾರ ಮಾಡಿರುವಂಥದ್ದು. ಆಮೇಲೆ ಪ್ರಿವೆನ್ಷನ್ ಆಫ್ ಈ ತರ ಮಾಲ್ ಪ್ರಾಕ್ಟೀಸಸ್ ಮಾಡಬೇಕಾದಾಗ ಅದನ್ನ ಆಕ್ಟ್ ತಂದಿದೆ 2024 ಅಲ್ಲಿ ಇದೆ. ಮತ್ತೆ ಇವತ್ತು ಹೇಳಿದ್ದಾರೆ ಪ್ರಧಾನಮಂತ್ರಿಗಳು ಈ ತರ ಇದು ಮಾಡುವಂತ ಇದಕ್ಕೆ ಸಶಕ್ತವಾದ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಮಾಡುವಂತದ್ದು, ಪನಿಷ್ಮೆಂಟ್ ಮಾಡುವಂತದ್ದು. ಅಂದ್ರೆ ಗವರ್ಮೆಂಟ್ ಇಂಟೆನ್ಷನ್ ಸಾಲ್ವ್ ಮಾಡೋದು, ಆಪೋಸಿಷನ್ ಇಂಟೆನ್ಸ್ ಅರಾಜಕತೆ ಸೃಷ್ಟಿ ಮಾಡುವಂತದ್ದು. ರೈಟ್. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಹೇಳಬೇಕು. ಸೇಮ್ ಟೈಮು FCRAಗೆ ನಿಮಗೆ ಯಾವ ಥರ ಪ್ರತಿಕ್ರಿಯೆ? ಅಕ್ಸೆಪ್ಟ್ ಮಾಡ್ತೀರಾ, ರಿಜೆಕ್ಟಾ? ಮೇಡಮ್, ನೋಟ್ ಬ್ಯಾನ್ ಮಾಡಿದ್ದೆ ಇದೇನೋ ಕಪ್ಪು ಹಣ ಎಲ್ಲ ಬ್ಲ್ಯಾಕ್ ಮನಿ ಟೆರರಿಸ್ಟಿಗೆ ಹೋಗಿದೆ, ಪಾಕಿಸ್ತಾನದ ಬಂದಿದೆ ಅಂತೆಲ್ಲ ಹೇಳಿ ನೋಟ್ ಬ್ಯಾನ್ ಮಾಡಿದ್ರು. ಅದರಿಂದ ನೋಟ್ ಬ್ಯಾನ್ ಮಾಡೋದಕ್ಕೆ ಖರ್ಚಾಗಿದ್ದಣ, ವಾಪಸ್ ಮುದ್ರಣ ಮಾಡೋದಕ್ಕೆ ಖರ್ಚಾಗಿದ್ದಣ ಅದೇನೋ ಸೆಟ್ಲೈಟಲ್ಲಿ ನೋಡೋರಂತೆ 2,000 ರೂಪಾಯಿ ನೋಟಲ್ಲಿ ಚಿಪ್ ಏನೋ ಇತ್ತಂತೆ, ಆ ನೋಟೆಲ್ಲ ಡಮರಾಗೋಯ್ತು. ನಾವು ಅಧಿಕಾರಕ್ಕೆ ಬರೋದೇ ಸ್ವಿಸ್ ಬ್ಯಾಂಕಿಂದ ಕಪ್ಪು ಹಣವನ್ನು ತರ್ತೀವಿ ಅಂತೇಳಿ. ಮೇಡಮ್, ಒಂದು ಫಂಡ್ ಇನ್ವೆಸ್ಟ್ಮೆಂಟು ಹಣ ಬರಬೇಕಂತಂದ್ರೆ ಐದರ್ ಅದು ನೀರಿನ ಮೂಲಕ ಬರಬೇಕು, ಅಥವಾ ಗಾಳಿಯ ಮೂಲಕ ಬರಬೇಕು, ಅಂದರೆ ವಿಮಾನದ ಮೂಲಕ, ಹಡಗಿನ ಮೂಲಕ, ಅಥವಾ ರಸ್ತೆ ಎಲ್ಲ ಬಾರ್ಡರ್ಸಿಂದ ಈ ಕಡೆ ಬರಬೇಕು. ಇಲ್ಲ ಅಂತ ಒಂದ್ ನಿಮಿಷ, ಇಲ್ಲ ಅಂದ್ರೆ ಒಂದ್ ನಿಮಿಷ ಇಲ್ಲ ಅಂತಂದ್ರೆ ಮೇಡಮ್, ಇಲ್ಲ ಅಂತಂದ್ರೆ ಇವರು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕು, ಇಲ್ಲ ಅಂದ್ರೆ ಬಾಂಡ್ಗಳನ್ನ ಕೊಡಬೇಕು. ಯಾವುದೇ ಬಾಂಡು ಫಂಡು ಏನೇ ಬಂದರೂ RBI ಅಂಡರ್ನಲ್ಲೇ ಅದು ಹಣನ ತಗೊಬೇಕು. ಇವತ್ತು RBI ಇರೋದು ಇವ್ರ ಕೈಲೇನೆ, ಬಾರ್ಡರ್ಸ್ನೆಲ್ಲ ಹ್ಯಾಂಡ್ಲ್ ಮಾಡ್ತಾ ಇರೋದು. ಅದರಲ್ಲಿ ಪೋರ್ಟ್ಗಳನ್ನ ಮಾರ್ಬಿಟ್ಟಿದ್ದಾರೆ, ಬಂದರುಗಳನ್ನ ಇವರು ಅದಾನಿಗೆ ಮಾರಿದ್ದಾರೆ. ಹಂಗಾಗಿ ಡ್ರಗ್ಸ್ 22,000 ಕೋಟಿ ರೂಪಾಯಿ ಡ್ರಗ್ಸು ಭಾರತದೊಳಗಡೆ ಬಂತು. ಇದೊಂದು ವಿಚಾರ. ಹಾಗೆ ನೀವು ಈ ಫಾರಿನ್ದು ಟ್ರಸ್ಟಿಗೆ ಬರುತ್ತೆ ಅನ್ನೋರು, ನಾವು ಕೊಟ್ಟಿದ್ದ ದುಡ್ಡು ಹುಂಡಿ ಕಳ್ಳರು ಕದ್ರಲ್ಲ ರಾಮ ಮಂದಿರ ಹೆಸರಲ್ಲಿ, ಫಸ್ಟ್ ಅದ್ರ ಲೆಕ್ಕ ಇಡೀ ದೇಶದ ಮುಂದೆ. ಅದಕ್ಕೆ ಈ ನಿರ್ಧಾರ ತಗೊಂಡಿರ್ಬೋದು. ಹಿಂಗಾಗಬಾರ್ದು, ಆಗ್ಬಾರ್ದು ಅಂದ್ರೆ ಆಯ್ತು, ಅದಕ್ಕೆ ಯಾರು ತಲೆದಂಡ? ಅಲ್ಲಿ ಪ್ರಾಣ ಪ್ರತಿಷ್ಠಾನ ಮಾಡಿದ್ ಮೋದಿಯವರು, ಧ್ವಜ ನೆಟ್ಟಿದ್ ಮೋದಿಯವರು, ಹೋಗ್ಬಿಟ್ಟಲ್ಲಿ ಭೂಮಿ ಪೂಜೆ ಮಾಡಿದ್ದು ಮೋದಿಯವರು, ದೇವಸ್ಥಾನ ಟೇಪ್ ಕಟ್ ಮಾಡಿದ್ ಮೋದಿಯವರು, ಟ್ರಸ್ಟಿಗೆ ಸದಸ್ಯರನ್ನ ನೇಮಿಸಿದ್ದು ಮೋದಿಯವರು, ಅವ್ರಿಗೆ ಹುದ್ದೆಗಳನ್ನ ಕೊಟ್ಟಿದ್ದು ಮೋದಿಯವರು. ಈಗ ಕಳ್ತನ ಆದ್ಮೇಲೆ ಆ ಕಳ್ಳರಿಗೂ ನನಗೂ ಸಂಬಂಧ ಇಲ್ಲ, ಯಾರೋ ಒಂದು 3 ಜನ ತೆಗೆದಾಕ್ದೆ, 1-2 ಜನ ಬಂಧಿಸ್ತೆ ಅಂತಂದ್ರೆ 1,000 ಕೋಟಿ ರೂಪಾಯಿ ಹಗರಣ, ರಾಮ ಮಂದಿರ ಹಗರಣ, ಜೊತೆಗೆ ಈಗ ಕೇದಾರ್ನಾಥ, ಬದ್ರಿನಾಥ ಅಲ್ಲಿದು ಹಗರಣ ಬೆಳಕಿಗೆ ಬರ್ತಾ ಇದೆ. ಇದು ಒಂದು ವಿಚಾರ ಆಯ್ತು ಅಂದ್ರೆ ಮೇಡಮ್, ಇನ್ನೊಂದು ಯಾವುದು ನಮ್ಮ ಚೀನಾ ವಿಚಾರ ಬಂತು. ಅದೇನು 2004-06 ಅಗ್ರಿಮೆಂಟ್ ಅಂತ. ಮೇಡಮ್, ಒಟ್ಟು 43,180 ಸ್ಕ್ವೇರ್ ಕಿಲೋಮೀಟರ್ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ದೇಶದ ಗಡಿಯನ್ನ ಚೀನಾದವರು ಏನು ಕಬ್ಜಾ ಮಾಡಿದ್ದಾರೆ. ಗ್ರಾಮಗಳೇ ಆಗೋಗಿದೆ. ಈಗ ಚೆಕ್ ಮಾಡಿ ಸೆಟಲೈಟ್ ಅಲ್ಲಿ ಚೀನಾದವರು ಭಾರತ ಬಾರ್ಡರ್ ಒಳಗಡೆ ಬಂದು ಗ್ರಾಮಗಳನ್ನ ಮಾಡಿರೋದು ನಾವು ಹೇಳಿದೀವಿ. ಎಂತದ್ದು ಲಾಲಾ ಅಂಕ್ ದಿಕ್ನಾ ಬಂದೂಕರು ಉಸಿ ಕೋಸಿ ಭಾಷೆ ಮೇ ಸಂಜಾಕರು ಅಂತಿದ್ರಲ್ಲ, ಅದೇ ಜಿಂಗ್ಪಿಂಗ್ ಕರೆದು ಎಳ್ಳೀರ್ ಕೊಟ್ಟು ರಾಮರಾಜ್ ಪಂಚೆ ಉಟ್ಟು ಏನು ಉಯ್ಯಾಲೆ ತೂಗಿದ್ದೇನು ಬಂತು, ಎಲ್ಲದು ಬಂತು. ಯಾಕೆ ನಮ್ಮ ದೇಶದ ಟೆರಿಟರಿಗಳನ್ನ ಇವ್ರು ಇನ್ನೂ ಭಾರತದ ಒಳಗಡೆ ತಗೊಂಡಿಲ್ಲ ಅಂತ ಹೇಳ್ತಾ ವಿದೇಶ ಸುತ್ತೋದ್ರ ಬಗ್ಗೆ ಬಂತು. ಮೇಡಮ್, ಶಾಡೋ PM ಅಂತ ನಾವು ಏನೋ ಸಂಸತ್ ಒಳಗಡೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಹೋರಾಟ ಮಾಡ್ತಾರೆ. ಇವತ್ತು ನಾವು ರಾಹುಲ್ ಗಾಂಧಿ ಅವರು ಎಲ್ಲಿ ಹೋಗ್ತಾರೆ ಬರ್ತಾರೆ ಅಂತಂದ್ರೆ ವೀಸಾ ಪಾಸ್ಪೋರ್ಟು ಎಲ್ಲ ಕೇಂದ್ರ ಸರ್ಕಾರದಲ್ಲಿರೋದು, ಅವ್ರು ಯಾವ್ದು ಬೇಕಿರೋ ಚೆಕ್ ಮಾಡ್ಬೋದು. ಮೇಡಮ್, ಈ ದೇಶದ ಪ್ರಧಾನಿ ವಿಚಾರದಲ್ಲಿ ಇವರೇನೋ ಪ್ರಶ್ನೆ ಎತ್ತಿದಾಗ ದೇಶದ ಪ್ರಧಾನಿಗೆ ಮಾತಾಡಬಾರ್ದು ಅಂತ, ನಾನು ಖಂಡಿತ ಆಡೋ ಪದಗಳು ಅಸಂವಿಧಾನಿಕ ಅಲ್ಲ. ಒಂದು ರಣರಂಗದಲ್ಲಿ ಹೆದರಿ ಹೋದಂಥ ಪ್ರಧಾನಿಗೆ ರಣಹೇಡಿ ಪ್ರಧಾನಿ ಅಂತಾನೆ ಹೇಳುವಂಥದ್ದು ಇದು ಅಸಂವಿಧಾನಿಕ ಅಲ್ಲ. ಇವತ್ತು ಉತ್ತರದಾಯಿ ಆಗಬೇಕಾದವರು ಮಾಧ್ಯಮಗಳನ್ನೇ ಮುಂದೆ ಬರೆದಂತ ಇರುವಂಥ ಪ್ರಧಾನಿನ ಪುಕ್ಕಲ ಪ್ರಧಾನಿ ಅಂತಾನೆ ಹೇಳುವಂಥದ್ದು. ಟ್ರಂಪ್ ಅಲ್ಲಿಂದ ಬೆದರಿಕೆ ಹಾಕಿದ ತಕ್ಷಣ ಸಿಲಿಂಡರ್ ಆದವರಿಗೆ ಸಿಲಿಂಡರ್ ಮೋದಿ ಅಂತಾನೆ ಹೇಳೋದು. ಒಂದು ದೇಶದ ಪ್ರಧಾನಿಯನ್ನ ಪ್ರಶ್ನೆ ಮಾಡಬಾರ್ದು ಅನ್ನೋದಕ್ಕೆ ನಾವು ಸರ್ವಾಧಿಕಾರಿ ಆಳ್ವಿಕೆನಲ್ಲಿಲ್ಲ. ಇದೇ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ, ಇದೇ ರಾಜೀವ್ ಗಾಂಧಿ ಅವ್ರ ಬಗ್ಗೆ, ಇದೇ ಇಂದಿರಾ ಗಾಂಧಿ ಅವ್ರ ಬಗ್ಗೆ, ಇದೇ ನೆಹರು ಅವ್ರ ಬಗ್ಗೆ, ಇದೇ ಸೋನಿಯಾ ಗಾಂಧಿ ಅವ್ರ ಬಗ್ಗೆ, ಇದೇ ಪ್ರಧಾನಿಯವರು ಆಡಿರ್ತಕ್ಕಂಥ ಮಾತನ್ನ ನೀವೊಬ್ರು ಹೆಣ್ಣುಮಗಳು ನಾ ಪದಗಳನ್ನ ಹೇಳಲಿಕ್ಕೆ ಬಯಸುವುದಿಲ್ಲ. ಈಗ ಇಂದಿರಾ ಗಾಂಧಿ ಅಂತ ಹೇಳಿದ್ರಿ, ಪತ್ರಿಕೋದ್ಯಮದ ಧ್ವನಿನೇ ಹತ್ತಿಕ್ಕೋರ್ ಬಗ್ಗೆನೂ ಹೇಳುದು ನೋಡಿ ಮೇಡಮ್. ಅವತ್ತಿನ ಕೇಳಿ, ಅವತ್ತು ಇಂದಿರಾ ಗಾಂಧಿನೂ ಸೋತಿದ್ದಾರೆ, ನಾವು ತಲೆಬಾಗಿದ್ದೀವಿ. ನಾವು ಏನು ಎಂಥದ್ದು ಜಟ್ಟಿ ಬಿದ್ರು, ಎಂಥದ್ದು ಮೀಸೆ ಮಣ್ಣಾಗಿಲ್ಲ ಅಂತಲ್ಲ. ಇಂದಿರಾ ಗಾಂಧಿ ಅವ್ರನ್ನೂ ಈ ದೇಶದ ಪ್ರಬುದ್ಧ ಮತದಾರರೊಂದು ಸೋಲಿಸಿದ್ದಾರೆ. ಆ ಚುನಾವಣೆ ರಿಸಲ್ಟ್ಗೆ ಗೌರವ ಕೊಟ್ಟಿದ್ದೀವಿ. ತದನಂತರ ನಮ್ಮ ಚಿಕ್ಕಮಗಳೂರಿಗೆ ಬಂದು ಅದ್ಭುತ ಜಯಬೇರಿಯನ್ನ ಬಾರಿಸಿದ್ದಾರೆ. ಇಂದಿರಾ ಗಾಂಧಿ ಅವರು ಮಡಿದ ನಂತರ ಈ ದೇಶದ ಹಿಸ್ಟ್ರಿನಲ್ಲಿ ಇವತ್ತು ನಡ್ಡಾ ನಾಯ್ಡುನ ಇಟ್ಕೊಂಡು ಜೋಕರ್ ಸರ್ಕಾರ ಇರೋದು. ಒಟ್ಟು 405 ಸೀಟ್ಗಳು ರಾಜೀವ್ ಗಾಂಧಿ ಗೆದ್ದಿದ್ದು ನಮ್ಮ ಕಾಂಗ್ರೆಸ್ನವರ ಇತಿಹಾಸ ಇದೆ. ನಾವು ಸೋತಾಗ ಕುಗ್ಗಿಲ್ಲ. ಆದ್ರೆ ಈ
ರೀತಿ ಹೋರಾಟಗಾರನ ಮೇಡಮ್ ರಾಜೀವ್ ಗಾಂಧಿ ಅವರು ಇದ್ದಾಗಲೂ ಇದೇ ರೀತಿ ರೈತರು ಹೋರಾಟ ಮಾಡ್ತಾ ಇದ್ರು ಮೇಡಮ್. ಅವ್ರನ್ನ ಪ್ರಧಾನಿ ಕಚೇರಿಗೆ ಕರೆಸಿ ಅವರಿಗೆ ಗೌರವ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ದಾಗ ಇವರು ಸೋನಂ ವಾಂಗ್ಚುಕ್ ಅವರ ತಂದೆ ಹೋರಾಟ ಮಾಡ್ತಾ ಇದ್ರು, ಲದಾಖ್ ಜನರಿಗೆ ಎಸ್ ಟಿ ಇಂದ ಕೊಡ್ಬೇಕಂತೇಳಿ. ಖುದ್ದು ಲೇಗೆ ಇಂದಿರಾ ಗಾಂಧಿ ಅವರಿಗೆ ಜ್ಯೂಸ್ ಕೊಡುವಂತ ಕೆಲಸ ಮಾಡಿದ್ರು. ಆದ್ರೆ ಅವ್ರನ್ನ ಯಾರನ್ನು ಏನೋ ಅರ್ಬನ್ ನಕ್ಸಲರು, ಟೆರರಿಸ್ಟ್ಗಳು, ಖಾಲಿಸ್ತಾನಿಗಳು ಒಂದವರಲ್ಲ. ಬಿಕಾಸ್ ಅವರೆಲ್ಲ ಈ ಭಾರತ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಭಾರತಾಂಬೆಯ ಹೆಮ್ಮೆಯ ಮಕ್ಕಳು. ಅನಾವಶ್ಯಕ ಭಾರತಾಂಬೆಯ ಮಕ್ಕಳನ್ನೇನಾದ್ರು ನೀವು ದೋಷಣೆ ಮಾಡ್ತೀರಿ ಅಂತಂದ್ರೆ ಯಾವನೆಲ್ಲ ಅವ್ರನ್ನ ಭಯೋತ್ಪಾದಕರು, ಟೆರರಿಸ್ಟು, ದೇಶದ್ರೋಹಿ ಅಂತ ಹೇಳ್ತಾರಲ್ಲ, ನಿಜವಾದ ದೇಶದ್ರೋಹಿಗಳು ಇವ್ರು ಆಗಿರೋ ಕಾರಣ ಇನ್ನೊಬ್ಬರನ್ನ ಹೀಯಾಳಿಸುವಂತ, ಹಂಗಿಸುವಂತ ಕೆಲಸ ಮಾಡ್ತಾ ಇದ್ರೆ ರೀ ನಿಮ್ಮ ಈ ಮಾತು ಬೇಡ, ನಮಗೆ ಉತ್ತರ ಬೇಕು. ಆ ಮಕ್ಕಳ ಅವರ ಬದುಕಿಗೆ ಏನಾದ್ರೂ ಒಂದು ಪರಿಹಾರ ಬೇಕು. ಆ ಸತ್ತ ಕುಟುಂಬಗಳಿಗೆ ನರೇಂದ್ರ ಮೋದಿ ಅವರು ಕ್ಷಮೆಯಾಚನೆ ಮಾಡಿ ಸಾಂತ್ವನ ಹೇಳಿ ಪರಿಹಾರ ಕೊಡಬೇಕು. ಬೇಡಿಕೆಗಳು ಹಂಗೆ ಇರಬೇಕು. ನೀಟ್ ಬಗ್ಗೆ ಈ ಹೋರಾಟ ಆಗ್ತಾ ಇದ್ರೆ ನೀಟಿಗೆ ಮಾತ್ರ ಸೀಮಿತ ಆಗಿರಬೇಕು. ಬಿಜೆಪಿಯವರ ಆರೋಪ ಏನು ಅಂದ್ರೆ ನೀಟ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ರೆ ಆ ನೀಟ್ ಬಗ್ಗೆನೇ ಉತ್ತರ ಕೇಳ್ಕೊಳ್ಳೋಕೆ ಧರ್ಮೇಂದ್ರ ಪ್ರಧಾನೂ ಕೇಳಿ, ದೇಶದ ಪ್ರಧಾನಿನೂ ಕೇಳಿ. ಅಲ್ಲಿ ಯಾಕೆ ಆ ಹಿಂದಿನ ಅಜೆಂಡಾಗಳಲ್ಲಿ ರಾಮ, ಸೀತೆ, ಹನುಮಂತ, ಹಿಂದುತ್ವ ಎಲ್ಲ ಬರ್ತಾ ಇದೆ? ಇದು ಅಪಾಯಕಾರಿ ಅಲ್ವಾ? ಮೇಡಮ್, ನಾನು ಮೊದಲನೇದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಗೌರವಾನ್ವಿತ ಪ್ರಧಾನಮಂತ್ರಿ ಅವರಿಗೆ, ಗೌರವಾನ್ವಿತ ಗೃಹ ಮಂತ್ರಿಗಳಿಗೆ, ಗೌರವಾನ್ವಿತ ರಕ್ಷಣಾ ಮಂತ್ರಿಗಳಿಗೆ, ಈ ಹೋರಾಟದಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ರೆ ಅದರಲ್ಲಿ ಎಷ್ಟು ಜನ ಉಗ್ರಗಾಮಿಗಳಿದ್ರೆ ಅಂತ ಮೊದಲನೇದಾಗಿ ಇವರು ದೇಶಕ್ಕೆ ಅಂಕಿ ಕೊಡಬೇಕು, ಅಂಕಿಅಂಶ ಕೊಡ. ಮೊದಲನೇದಾಗಿ ಇವ್ರ ಸಂಖ್ಯೆ ಕೊಡಬೇಕು. ಯಾಕೆಂದ್ರೆ ಇವರೇ ಹೇಳಿರೋದು ಅಲ್ಲಿ ಏನಾದ್ರು ಉಗ್ರಗಾಮಿಗಳು ಯಾರು ಇದ್ರೆ ದಯವಿಟ್ಟು ಮುಲಾಜಿಲ್ಲದೆ ಎಲ್ಲಾನು ಸಾಮೂಹಿಕವಾಗಿ ನೇಣಾಕ್ಬಿಡಿ, ಉಗ್ರಗಾಮಿಗಳು ಯಾರು ಇದ್ರೆ. ಇಲ್ಲ ಅಂದ್ರೆ ಇವರು ಬೇಷರತ್ತು ಕ್ಷಮೆ ಕೇಳಬೇಕು. ಎಷ್ಟು ಜನ ಖಂಡಿತವಾಗ್ಲು ದೇವರ ಸಾಕ್ಷಿಯಾಗು, ದೇಶಕ್ಕಿಂತ ದೊಡ್ಡದು ಯಾವನೂ ಇಲ್ಲ. ನನ್ನನ್ನು ಸೇರಿಸಿಕೊಂಡು ಇಡೀ ಭರತ ಭೂಮಿಯಲ್ಲಿ ದೇಶಕ್ಕಿಂತ ದೊಡ್ಡದು, ಸಂವಿಧಾನಕ್ಕಿಂತ ದೊಡ್ಡದು ಯಾವುದಿಲ್ಲ. ಇವ್ರು ಏನೇನು ಉಗ್ರಗಾಮಿಗಳು 1 ಲಕ್ಷ ಜನ ಇದ್ದಾರೆ ಅಂತ ಕದಾರೋ ಅದ್ರಲ್ಲಿ 1 ಲಕ್ಷದಲ್ಲಿ ಒಬ್ಬನೇ ಕಂಬಿ ಇರಲಿ 99,999 ದಿನ ಅವ್ರನ್ನೂ ನೇಣಾಕ್ಬೇಕು. ಅಲ್ಲ ಹೇಳಿಲ್ಲ, ಹೇಳಿ ಶೂಟ್ ಮಾಡ್ಬಿಡಿ, ಜಲಿಯನ್ ವಾಲಾಬಾಗ್ ಘಟನೆ ತರ ಶೂಟ್ ಮಾಡಲಿ. ಮೊದಲು ಇವರು ದೇಶದ ಜನತೆಗೆ ಬಹಿರಂಗ ಪಡಿಸ್ಬೇಕು ಅದರಲ್ಲಿ ಎಷ್ಟು ಜನ ಉಗ್ರಗಾಮಿಗಳಿದ್ದಾರೆ. ಇವ್ರ ಹತ್ರ ಎಲ್ಲ CCTV ಫುಟೇಜ್ ಇದೆ, ಎಲ್ಲ ಫುಟೇಜ್ ಇದೆ. ಪ್ರತಿಯೊಬ್ಬರಿಗೆ ಅದಕ್ಕೆ ಎಷ್ಟು ಫೋರ್ಸ್ ಬೇಕೋ ಅಷ್ಟು ದುಡ್ಡು ಆಲ್ರೆಡಿ ಹಾಳು ಮಾಡ್ಬಿಟ್ಟು ಬೇರೆ ಬೇರೆ ಕಡೆ ಬೇರೆ ಬೇರೆ ವಿಷಯಕ್ಕೆ ದೇಶ ವಿದೇಶ ಸುತ್ತಾಡಕ್ಕೆ ಎಷ್ಟು ಮೋಜು ಮಸ್ತಿ ಮಾಡಕ್ಕೆ ದುಡ್ಡು ಹಾಳು ಮಾಡ್ಬಿಟ್ಟಿದ್ರೆ. ಇದಕ್ಕೂ ಬೇಕಾದ್ರೆ 1,000 ಕೋಟಿ ಖರ್ಚಾಗುತ್ತಾ? ದೇಶದ ಜನ ಕೊಡಕ್ಕೆ ರೆಡಿ ಇದೀವಿ. ಟ್ಯಾಕ್ಸ್ ನಮ್ಮ ಕರ್ನಾಟಕದಿಂದ ಲಕ್ಷಾಂತರ ಕೋಟಿ ಟ್ಯಾಕ್ಸ್ ಹೋಗ್ತಾ ಇದೆ, ಕೊಡ್ತಾ ಇದ್ದೀನಿ. ನಾನು ವೈಯಕ್ತಿಕವಾಗಿ 1,000 ರೂಪಾಯಿ ನನ್ನ ಕಡೆಯಿಂದ ದೇಣಿಗೆ ಕೊಡ್ತೀನಿ. ಪ್ರಧಾನಮಂತ್ರಿ ಅಲ್ಲ, ನನ್ನ ಯೋಗ್ಯತೆ ಅಷ್ಟೇ ಇರೋದು, ನಾನು 1,000 ರೂಪಾಯಿ ಕೊಡ್ತೀನಿ. ಇವರು ಅದರಲ್ಲಿ ಎಷ್ಟು ಜನ ಉಗ್ರಗಾಮಿಗಳಿದ್ದಾರೆ ಅಂತ ಮೊದಲನೇದಾಗಿ ಬಹಿರಂಗ ಪಡಿಸಬೇಕು. ಇಲ್ಲ ಅಂದರೆ ಬೇಷರತ್ತು ಈ ಏನು ರಣಹೇಡಿ ಪ್ರಧಾನಮಂತ್ರಿ ಇದಾರಲ್ಲ ಅವರನ್ನು ಸೇರಿಕೊಂಡು ಮಂತ್ರಿಮಂಡಲದಲ್ಲಿ ಯಾರ್ಯಾರು ಇದಾರಲ್ಲ ಅವರೆಲ್ಲ ರಾಜೀನಾಮೆ ಕೊಡಬೇಕು. ಎರಡನೇದಾಗಿ ಇವ್ರು ಹೇಳ್ತಾರೆ ಇಂದಿರಾ ಗಾಂಧಿ ಹಂಗೆ ಮಾಡೋರು, ನೆಹರು ಹಿಂಗೆ ಮಾಡೋರು ಅಂತ. ನಾವು ಇತಿಹಾಸ ಮಾತಾಡೋಕೆ ಕೂತ್ಕೊಂಡಿಲ್ಲ, ಇಲ್ಲಿ ಭವಿಷ್ಯ ಮಾತಾಡೋಕೆ ಕೂತ್ಕೊಂಡಿರೋದು. ಈಗಿನ ಪ್ರಸ್ತುತ ವಾತಾವರಣ ಏನು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇದೆ ಅದನ್ನು ಮಾತಾಡೋಕೆ ನಾವು ಕೂತ್ಕೊಂಡಿರೋದು. ಅದು ಬಿಟ್ಬಿಟ್ಟು ಅವ್ರು ಹಂಗನ್ರು ಇವ್ರು ಹಿಂಗನ್ರು ಅಂತ ಪರಸ್ಪರ ಕೆಸರಾಟಾಟ ಮಾಡಿಕೊಂಡು ಇವತ್ತಿನ ಪ್ರಸ್ತುತ ವಿದ್ಯಾರ್ಥಿಗಳನ್ನ ನೀವು ಬಲಿ ಕೊಡ್ತಾ ಇದ್ರಲ್ಲ, ಇಬ್ಬರಿಗೂ ನಾಚಿಕೆ ಆಗಬೇಕು. ಓಕೆ, ಯದುಕುಮಾರ್ ಗೌಡ್ರೆ, ವಿದ್ಯಾರ್ಥಿಗಳನ್ನು ನೀವು ಬಲಿ ಕೊಡ್ತಿದ್ದೀರಾ ಅನ್ನೋದೇ ನಿಮ್ಮ ಆರೋಪ. ಮೇಡಮ್, ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ವಿದ್ಯಾರ್ಥಿಗಳು ದೇಶದ ಭವಿಷ್ಯ ಇರುವಂಥದ್ದು. ಅವರ ಇದರಲ್ಲಿ ಯಾರು ಚೆಲ್ಲಾಟ ಆಡಬಾರ್ದು ಭವಿಷ್ಯದ ದೃಷ್ಟಿಯಿಂದ. ಅದು ಯಾರು ಪಾಸ್ ಆಗಿದ್ದಾರೋ ಅವ್ರು ಮುಂದಿನ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇವ್ರು ಯಾವುದಕ್ಕೆ ಹೋರಾಡ್ತಾ ಇದ್ದಾರೆ, ಇವ್ರ ಪರ್ಸನಲ್ ಅಜೆಂಡಾಸ್ ಏನಿದೆ, ಇವ್ರು ಯಾರು ಹೈಜಾಕ್ ಮಾಡ್ತಾ ಇದ್ದಾರೆ ಅನ್ನೋದು ಜನರು ನೋಡ್ತಾ ಇದ್ದಾರೆ, ಜನರು ಉತ್ತರ ಕೊಡ್ತಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲ್ಲ. ನಾನು ಕೆಲವು ಹೇಳ್ತೀನಿ ಮೇಡಮ್. ಇದು ಮೌತ್ ಕಾ ಸೌದಾಗರ್ ಅಂದಿದ್ದು ಪ್ರಧಾನಮಂತ್ರಿಗಳನ್ನ ಯಾರು ಅಂತ ಅವರೇ ಉತ್ತರ ಕೊಡ್ಬೇಕಾಗತ್ತೆ. ಇದೇ 400 ಸರ್ ಏನಂತಾರೆ, ಇತಿಹಾಸನ ಹೇಳ್ಕೊಂಡು ಹೋದಾಗ್ಲೇ ಮಾತ್ರ ಭವಿಷ್ಯದ ಕಡೆ ಹೋಗಕ್ಕಾಗುವಂಥದ್ದು. ಕೇಳಿಸ್ಕೊಳ್ರಿ, ಇತಿಹಾಸ ಹೇಳ್ಕೊಂಡು ಹೋದಾಗ್ಲೇ ನಮ್ಮ ಇತಿಹಾಸ ಏನು ಅಂದಾಗ ಮುಂದಿನ ಭವಿಷ್ಯ ಏನು ಅಂತ ಅರ್ಥ ಆಗುವಂಥದ್ದು. ಮುಂದಿನ ಎಲೆಕ್ಷನ್ಸ್ ನಲ್ಲಿ ಕುಸಿದು ಬಿದ್ದಂತದ್ದು ಅದೇ ಪ್ರಧಾನಮಂತ್ರಿನೇ. ಅದೇ ಪ್ರಧಾನಮಂತ್ರಿ ದೇಶದ ಜನಕ್ಕೆ ಹೇಳಿದಂತದ್ದು ನಾನು 1 ರೂಪಾಯಿ ಕೊಟ್ಟೆ, ಈಗ 5 ಪೈಸೆ ಸಿಕ್ಕಿದಂತದ್ದು. ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಮೇಡಮ್. ಅದು ಹಗಲು ಕನಸು ಕಾಣಕ್ಕೆ ಏನು ದುಡ್ಡು ಬೇಕಾಗಿಲ್ಲ ಅಂತ ಹೇಳುವಂತ ಕಾಲ ಬಗ್ಗೆ ಹೇಳ್ತಾರಲ್ಲ, ನಾವು ಇದು ಮಾಡಿದ್ರೆ ಅದು ಮಾಡಿದ್ರೆ ಏ ಸರ್ಕಾರನೇ ಯು ಹ್ಯಾವ್ ಬೀನ್ ಆಂಟಿ ನ್ಯಾಷನಲ್ ಕನೆಕ್ಷನ್ಸ್ ವಿತ್ ಚೈನಾ, ಯು ಹ್ಯಾವ್ ಬೀನ್ ಆಂಟಿ
ಮಾತು. ಏನಕ್ಕೆ ಅವರು ವೇದಿಕೆಗಳು ರಕ್ಷಣಾ ಅರಾಜಕತೆ ಸೃಷ್ಟಿ ನ್ಯಾಯ ಮಾಡ್ತಾರೆ. ಕೊಡ್ತೀರಾ ಸ್ಟೂಡೆಂಟ್ಸ್ ನ್ಯಾಯ ಕೊಡ್ತೀರಾ ಸ್ಟೂಡೆಂಟ್ಸ್ ಡೆಫಿನೆಟ್ ಆಗಿ ನ್ಯಾಯ ಸಿಕ್ಕೇ ಸಿಗುತ್ತೆ. ಮೇಡಮ್, ಸ್ಟೂಡೆಂಟ್ ಇದ್ದಾರೆ. ಇವ್ರ ಪಕ್ಕ ಇರೋರೆಲ್ಲ ದೇಶಕ್ಕೆ ಇವ್ರೇ ದೇಶದ ಸಂಸಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥ ಈ ಪ್ರಕರಣ ಏನಿದೆ ಇವತ್ತು ದಿಕ್ಕನ್ನು ತಪ್ಪಿದೆಯೋ ಅಥವಾ ದಿಕ್ಕನ್ನು ತಪ್ಪಿಸ್ತಿದ್ದಾರೋ ಗೊತ್ತಿಲ್ಲ, ಆದರೆ ಬಹಳಷ್ಟು ಸದ್ದುಗದ್ದಲಗಳಿಗೆ ಗಲಾಟೆಗಳಿಗೆ ಕಾರಣ ಆಗಿದೆ. ಆದರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಸೇರಿದ ಹಾಗೆ ಸಚಿವ ಸಂಪುಟದ ಸಚಿವರು ಈ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ನೈತಿಕ ಹೊಣೆಯನ್ನು ಹೊರಬೇಕು, ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.